ಹೇಳ್ಬೋದು. ಅಥವಾ ಭಾರತೀಯ ಸಮಾಜದ ಐತಿಹಾಸಿಕ ಬೆಳವಣಿಗೆ ಹೇಗಾಯಿತು, ಈ ಥರ ಕ್ವಶನ್ಸ್ ಎರಡು ಥರ ಇಷ್ಟ ಇದೆ. ನಮಗೆ ಕನ್ಫ್ಯೂಸ್ ಮಾಡ್ಬೋದು. ಭಾರತೀಯ ಸಮಾಜದ ರಚನೆಯ ಪ್ರಮುಖ ಅಂಶಗಳನ್ನು ಬರೆಯಿರಿ, ಅದೇ ಆನ್ಸರ್. ಭಾರತದ ಸಾಮಾಜಿಕ ರಚನೆಯ ಐತಿಹಾಸಿಕ ಅಂಶಗಳನ್ನು ಬರೆಯಿರಿ, ಅದಕ್ಕೂ ಅದೇ ಆನ್ಸರ್. ನಾನು ಎರಡನ್ನೂ ಕೂಡ ಮೇಲೆ ಲಿಂಕ್ಸ್ ಕಳಿಸ್ತೀನಿ ನಾವು. ಸೊ ನಮ್ಮ ಸಮಾಜ, ಭಾರತೀಯ ಸಮಾಜ ಅಂದರೆ ಈ ಸಮಾಜದೊಳಗೆ ಏನೆಲ್ಲ ಬರ್ತದೆ, ನಮ್ಮ ಸಮಾಜ ಹೇಗೆ ರಚನೆಯಾಗಿದೆ, ಈ ಬಿಲ್ಡಿಂಗ್ ಹೆಂಗೆ ಕಟ್ಟಿದ್ದಾರೆ, ಗೇಟಿಗೆ ಸೇನೆ ಹಾಕಿದ್ರು, ಮರಳು ನೀರು ಕೊಡದೇ ಎಲ್ಲ ಸೇರ್ಕೊಂಡು ಒಂದು ಬಿಲ್ಡಿಂಗ್ ಆಗುತ್ತೆ. ಹೋಗ್ತಾನೆ ಯಾವುದು ಬಿಲ್ಡಿಂಗ್. ಭಾರತೀಯ ಸಮಾಜದ ಹೇಗೆ ರಚನೆ ಆಗಿದೆ, ಇದ್ರೊಳಗೆ ಯಾವ ರೀತಿ ಯಾವ ಸೇರ್ಕೊಂಡಾಗ ಇದು ಹೆಂಗೆ ಬೆಳೆದು ಬಂದು ಹೆಂಗೆ ರಚನೆ ಆಗಿದೆ, ಇದರ ಬಗ್ಗೆ ನಾವು ಬಹಳ ಕಷ್ಟ. ಆದರೂ ನಾವು ಸಂಕ್ಷಿಪ್ತವಾಗಿ ಭಾರತದ ಸಮಾಜ ಹೇಗೆ ಎಲ್ಲಿಂದ ಹೇಗಾಗಿದೆ ನಮಗೆ ನಿಮಗೇನಾದ್ರು ಗೊತ್ತಿದ್ದೀರಾ? ಭಾರತದ ಸಮಾಜದ ಇತಿಹಾಸ ಎಷ್ಟು ವರ್ಷಗಳ ಇತಿಹಾಸ ಇದೆ ಈ ದೇಶ? ನೀನು ಎಷ್ಟು ವರ್ಷ ಇದೆ? ನಿನಗೆ ಎಷ್ಟು ವರ್ಷದ ಇತಿಹಾಸ ಇರ್ತದೆ? 17 ವರ್ಷದ ಇತಿಹಾಸ ಇದೆ. ಹಾಗೆ ಭಾರತಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಇದೆ? ಅಂದಾಜು ನಿಮಗೆ ಗೊತ್ತಿರೋದು ಎಷ್ಟು ವರ್ಷ ಆಗಿರ್ಬೋದು ಭಾರತೀಯ ಸಮಾಜ ರಚನೆ? ಎಷ್ಟು? ಅವಳು 87 ವರ್ಷ ಇರುತ್ತೆ. ನೀನು ಸ್ವತಂತ್ರ ನಂತರ ಹೇಳಕ್ ಹೋಗಬೇಡ. ಸ್ವತಂತ್ರ ನಂತರ ಹೇಳಿದ್ರೆ 47 ಲೆಕ್ಕ ಹೇಳಿದ್ರು, ತಪ್ಪಲ್ಲ ಅದು. ನಾನು ಹೇಳ್ತಿರೋದು ಭಾರತದ ಈ ಭೂಭಾಗದ ಉಪಖಂಡದಲ್ಲಿ, ಭಾರತ ಭೂಗೋಳ ನೋಡಿದ್ವಿ ನಾವು ಮ್ಯಾಪ್, ಅದರೊಳಗೆ ನಮ್ಮ ಸಮಾಜ ಎಷ್ಟು ವರ್ಷಗಳಿಂದ ಮಾನವ ಬದುಕ್ತಾ ಬಂದಿರಬಹುದು? ಸಾವಿರಾರು ವರ್ಷದಿಂದ ಅಂದಾಜು ನಾವು ಕೆಲವೊಂದು ಇಷ್ಟೇ ನಾವು ಸುಮಾರು ಕನಿಷ್ಠ 5,000 ವರ್ಷಗಳ ಇತಿಹಾಸ ಇದೆ. 5,000 ವರ್ಷಗಳ ಇತಿಹಾಸ ಇದೆ ಭಾರತದ ಸಮಾಜ. ಹಾಗಾದ್ರೆ ನಾವು 5,000 ವರ್ಷಗಳ ಇಷ್ಟಿನ ಉದಾಹರಣೆ ನೋಡಕ್ಕೆ ಆಗತ್ತಾ? ಬಹಳ ಕಷ್ಟ. 5,000 ವರ್ಷಗಳ ಇತಿಹಾಸವನ್ನು ಹೇಳಬೇಕಂದ್ರೆ ತುಂಬಾ ಕಷ್ಟ. ಅದಕ್ಕೆ ನಾವು ಏನ್ ಮಾಡ್ತೀವಿ, ನಮ್ಮ ಸಿಲೆಬಸ್ ವ್ಯಾಪ್ತಿಯಲ್ಲಿ ಒಂದಿಷ್ಟು ಸರಳವಾಗಿ ನಮ್ಮ ದೇಶ ಹೇಗೆ ನಡ್ಕೊಂಡು ಬಂತು ಅಂತ ಹೇಳ್ತಾ ಹೋಗ್ಬೇಕು. ಸೊ ನಮ್ಮ ದೇಶದ ಇತಿಹಾಸದ ಮೂಲ ಎಲ್ಲಿಂದ ಬರ್ತೀವಿ? ಮೂಲ ಅಂದ್ರೆ ನಾನು ಹುಟ್ಟಿದ್ದು ಯಾರನೇ, ನಾನು ಬೆಳೆದಿದ್ದು ಯಾರನೇ, ನಾನು ಎಲ್ಲಿಂದ ಬಂದೆ, ಅದು ನಮ್ಮ ಮೂಲ. ಹಾಗೆ ಭಾರತದ ಇತಿಹಾಸದ ಮೂಲ ಅಂದ್ರೆ ಮೊದಲು ನನಗೆ ಸಿಗುವಂತ ದಾಖಲೆ, ಮೊಟ್ಟ ಮೊದಲು ದಾಖಲೆ ಭಾರತ ಇಲ್ಲದ ಸೊಸೈಟಿ ಇಲ್ಲದ ನಾಗರಿಕತೆ ಇಲ್ಲೊಂದು ಜನ ವಾಸವಾಗಿದ್ದು ಅವರು ಬದುಕಿದ್ರು ಅನ್ನೋದಕ್ಕೆ ನಮಗೆ ಸಿಗುವಂತ ಮೊದಲ ದಾಖಲೆ ಯಾವುದು? ಸಿಂಧೂ ಬಯಲಿನ ನಾಗರಿಕತೆ. ಹೇಳಿದ್ದೀರಾ? ಸೌಂಡ್ ದಾಖಲೆ ಇಲ್ಲ. ನಮಗೆ ಸಿಕ್ಕಿರೋದು ಕ್ರಿಸ್ತಪೂರ್ವ 3000 ಇತ್ತೀಚೆಗೆ ದಾಖಲೆ ಸಿಕ್ಕಿಲ್ಲ. ನಾವು 5 ವರ್ಷ ಸಾವಿರ ಇತಿಹಾಸ, ಅದು ನಮಗೆ ಸಿಕ್ಕಿರೋ ದಾಖಲೆ ಕ್ರಿಸ್ತಪೂರ್ವ 3000. ಯಾಕೆ ನಾವು ಭಾರತೀಯ ಸಮಾಜ ಇಲ್ಲಿಂದಲೇ ಬೆಳೆದು ಬಂತು ಅಥವಾ ನಮಗೆ ಮೊದಲಕ್ಕೆ ದಾಖಲೆ ಸಮಾಜ ಇತ್ತು ಅನ್ನೋದಕ್ಕೆ ಕಾರಣಗಳು ಮತ್ತು ಆಧಾರಗಳಿದೆ. ಯಾವ ಆಧಾರದಲ್ಲಿ ನಾವು ಹೇಳ್ತೀವಿ ಹೌದು ನಮಗೂ ಸಿಂಧೂದಲ್ಲಿ ನಾಗರಿಕತೆಗೂ ನಮ್ಮ ಸಮಾಜ ಭಾರತ ಸಮಾಜ ಅಲ್ಲಿಂದಲೇ ಬೆಳೆದು ಬಂದಿರಬಹುದು ಅನ್ನೋದಕ್ಕೆ ನಮಗೆ ಸಿಗುವ ಆಧಾರಗಳೇನು? ಸಿಂಧೂ ಬಯಲು, ಸಿಂಧೂ ನದಿ ಕೇಳಿದಿರಿ? ಎಲ್ಲೈತಿ? ಮಾಯಗೊಂಡಳ್ಳಿ ಪಕ್ಕ ಹೊರಟೈತೆ, ಹೌದಾ? ಮಾಯಗೊಂಡ ಪಕ್ಕ ಮುದ್ದಿನಹಳ್ಳಿ ಹತ್ರ ಐತಿ. ಈಗ ಪಾಕಿಸ್ತಾನದಲ್ಲಿ ಸಿಂಧು ಅನ್ನೋ ಪ್ರದೇಶ ಈಗ ನಮ್ಮಲ್ಲಿ ಪಾಕಿಸ್ತಾನ. ಈಗ ಅದೇನಾಗಿದೆ, ಪಾಕಿಸ್ತಾನದ ಲಾಹೋರ್, ಸಿಂಧು ಬಯಲು ಇವೆಲ್ಲ ಪಾಕಿಸ್ತಾನ ಭಾರತದಲ್ಲಿ. ಸೊ ಈ ನಾಗರಿಕತೆಗೂ ನನಗೂ ಇರುವಂತಹ ಸಂಬಂಧಕ್ಕೆ ಕೆಲವು ಸಾಕ್ಷ್ಯಾಧಾರಗಳಿವೆ. ಸಿಂಧು ಬಯಲಿನ ನಾಗರಿಕತೆಯಲ್ಲಿ ಸಿಕ್ಕಂತ ವಸ್ತುಗಳು, ಅದರ ಕುಹುರುಗಳು, ಅದರ ಬಂದಾಗ ಲೋಕಾಲು, ಕಾಲಿಗೊಂಡಲು, ಈ ಪ್ರದೇಶಗಳು ಇದಕ್ಕೆ ಸಂಬಂಧಪಟ್ಟ
ಅಲ್ಲಿ ಸಂಶೋಧಕರು ಕೆಲವು ಈ ಬೆಳಗಿನ ನಾಗರಿಕತೆಯನ್ನು ಹುಡುಕಬೇಕಾದ ಸಾಕ್ಷಾಧಾರಗಳನ್ನು ಹುಡುಕಬೇಕಾದ್ರೆ ಕೆಲವು ವಸ್ತುಗಳು ಸಿಕ್ಕಿಲ್ಲ. ಆ ಭೂಮಿಯ ಒಳಗೆ ಅವೆಲ್ಲ ಪ್ರವಾಹ ಆಗಿ ಅದನ್ನು ಮುಚ್ಚೋಗಿದೆ ಅನ್ನೋದಿಲ್ಲ. ಭೂಮಿಯ ಒಳಗಡೆ ಬಂದಾಗ ಅಲ್ಲಿ ಚರಂಡಿಗಳಿದ್ದು, ಮಡಿಕೆಗಳಿದ್ದು, ಯಾರೋ ಮನೆ ಕಟ್ಟಿದ ಬಾಯಿಗಳಿದ್ದು, ಅಲ್ಲಿ ಕೆಲವು ಗೃಹೋಪಯೋಗಿ ವಸ್ತುಗಳು ಸಿಕ್ಕಿರೋದು ಕಾಣ್ತದೆ. ಈಗ ನಮಗೆ ಇವತ್ತು ಮನೆ ಇತ್ತು ಅಂದ್ರೆ ನಾವು ಭೂಮಿ ಹರಿದಾಗ ಅಲ್ಲಿ ಮಡಿಕೆ ಇದೆ, ಅಲ್ಲೊಂದು ಪಾತ್ರೆ ಇದೆ, ಅಲ್ಲೊಂದು ಯಾವುದೋ ಒಂದು ಗೃಹೋಪಯೋಗಿ ವಸ್ತು ಇದೆ ಅಂತ ನಾವು ಏನು ಅನ್ಕೊಳ್ತೀವಿ, ಈಗ ಅವರಿಗೆ ಇದು ವಾಸವಾಗಿರಬೇಕು, ಇದೇನೋ ಪ್ರವಾಹ ಆಗಿದೆ, ಭೂಕಂಪ ಆಗಿ ಮುಚ್ಚೋಗಿದೆ ಅಂತ ಗೊತ್ತಾಗುತ್ತೆ. ಸೊ ಇವು ಕೆಲವು ಸಂಶೋಧನೆಗಳಲ್ಲಿ, ಕೆಲವು ಹುಡುಕಾಟಗಳಲ್ಲಿ ವಿಜ್ಞಾನಿಗಳು ಅಲ್ಲಿ ಅಗಲು ಭೂಮಿಯನ್ನು ನೋಡಿದಾಗ ಆ ಕಾಲದಲ್ಲಿ ಸಿಕ್ಕಂತ ವಸ್ತುಗಳು ಸಿಕ್ಕಿರೋದ್ರಿಂದ ಅಲ್ಲಿ ಜನ ವಾಸ ಮಾಡಿದ್ರು ಅನ್ನೋದಕ್ಕೆ ಅವರು ಬಳಸಿದಂತ ಗೃಹೋಪಯೋಗಿ ವಸ್ತುಗಳು ಒಂದು. ಎರಡನೇದು, ಅವರು ವಾಸ ಮಾಡ್ತಾ ಅವರು ಬದುಕ್ತಾ ಇದ್ದಾಗ ಸಿಂಧೂರಿನ ನಾಗರಿಕ ಜನ ಬದುಕಿದ್ದಾಗ ಅವರಲ್ಲಿ ಇದ್ದಂತ ಕೆಲವು ಪದ್ಧತಿಗಳು, ಆಚರಣೆಗಳು ಈಗ ನಾವು ಮಾಡ್ತಾರೆ. ಅದಕ್ಕೆ ಕಾರಣ ಯಾವುದು ಅಂತ, ನಿಮ್ಮ ಮನೆಗೆ ಯಾರು ಪೂಜೆ ಮಾಡ್ತೀರಿ, ನಿಮ್ಮ ಮನೆ ಪೂಜೆ ಮಾಡ್ತಾರೆ, ಮನೆ ದೇವರು ಅದಕ್ಕೆ ಗೊತ್ತಿಲ್ಲ ಯಾವ್ದಿಮ್ಮಪ್ಪ, ನಿಮ್ಮ ಮನೆ ದೇವರ 7 ಶಿವ ನೋಡಿ. ಹೆಚ್ಚು ಕಡಿಮೆ ನಾವು ಶಿವನ ಆರಾಧನೆ ಭಾರತದಲ್ಲಿ ಎಲ್ಲ ಕಾಣ್ತೀವಿ. ಶಿವನ ಪೂಜೆ ಮಾಡೋರು ಎಲ್ಲ ದೇವಸ್ಥಾನ, ಎಲ್ಲ ಹಳ್ಳಿಗಳಲ್ಲಿ ಶಿವ ದೇವಸ್ಥಾನ. ಆ ಕಾಲದಲ್ಲಿ ಸಿಂಧು ಬಲಿ ನಾಗರಿಕತೆಯಲ್ಲಿ ಶಿವನ ಆರಾಧನೆ ಇತ್ತು ಅನ್ನೋದಕ್ಕೆ ಸಾಕಷ್ಟು ಆಧಾರಗಳಿದ್ದಾವೆ. ಹಿಂದೂಗಳಲ್ಲಿ ಒಂದು ಪದ್ಧತಿ ಇದೆ, ಎಲ್ಲರೂ ಕೂಡ ಗೋವನ್ನ ಪೂಜೆ ಮಾಡ್ತಾರೆ, ಹಸು ಪೂಜೆ ಮಾಡ್ತಾರೆ. ಈಗ ನಾವು ಮಾಡ್ತಾರೆ ತಾನೆ, ಇದು ಅವರ ಕಾಲದಲ್ಲಿ ಇತ್ತು. ಅದಕ್ಕೆ ನಮ್ಗೆ ಆಧಾರ ಸಿಕ್ಕಿಲ್ಲ. ಸಿಂಧು ಬಲಿ ನಾಗರಿಕತೆಯಲ್ಲಿ ಹಸುವಿನ ಆರಾಧನೆ ಇತ್ತು, ಶಿವನ ಆರಾಧನೆ ಇತ್ತು, ಮಡಿಕೆ ಇತ್ಯಾದಿ ವಸ್ತುಗಳ ರೂಪಿಗಿಲ್ಲ ಬಳಕೆ ಇತ್ತು ಅನ್ನೋದಕ್ಕೆ ಪ್ರಬಲ ಸಾಕ್ಷಾಧಾರಗಳು ಸಿಕ್ಕಿರೋದ್ರಿಂದ ನಮಗೂ ಭಾರತೀಯ ಸಮಾಜಕ್ಕೂ ನೇರ ಸಂಬಂಧ ಇದೆ. ಭಾರತೀಯ ಸಮಾಜ ಎಲ್ಲಿಂದ ಬೆಳೆದಂತಾಗ ಮೊದಲು ಎಲ್ಲಿಂದ ನಮಗೆ ಸಿಕ್ಕಿರೋದು ಮೂಲ ದಾಖಲೆ ಸಿಂಧು ಬಯಲಿನ ನಾಗರಿಕತೆ. ಭಾರತದ ಸಾಮಾಜಿಕ ರಚನೆಯ ಅತ್ಯಂತ ಪ್ರಾರಂಭಿಕ ದಾಖಲೆ ಯಾವುದಪ್ಪ? ಹೇಳಿ ಬಾಯ್ಬಿಟ್ಟು. ಪ್ರಾಚೀನ ಮೂಲ ದಾಖಲೆ ಇಲ್ಲಿಂದ ನಮ್ಮ ಸಮಾಜ ಹೇಗೆ ಗೊತ್ತು ಅಂತ ಹೇಳ್ತಾ ಹೋಗ್ಬೇಕು. ಇದಾದ್ಮೇಲೆ ಏನಾಗಿದೆ ಭಾರತದಲ್ಲಿ? ಎರಡನೇ ಬ್ಯಾಟರಿ ಆರ್ಯನ ಆಗಮನ. ಭಾರತಕ್ಕೆ ನಂತರ ಬಂದವರು ಯಾರು? ಆರ್ಯ. ಕ್ರಿಸ್ತಪೂರ್ವ 2000ಕ್ಕೆ ಭಾರತಕ್ಕೆ ಆರ್ಯ ಬಂದರು. ಇವರು ಎಲ್ಲಿಂದ ಬಂದರು ಅಂತ ಹೇಳಿದ್ದೆ ನಾನು. ಮಧ್ಯ ಏಷ್ಯಾ, ನೈಋತ್ಯ ಮತ್ತು ಮಧ್ಯ ಏಷ್ಯಾದಿಂದ ಬಂದಂತ ಜನಾಂಗ ಆರ್ಯರು ಅಂತ ರಾಷ್ಟ್ರದಲ್ಲಿ ಜಾಣಿದ್ದಾರೆ. ಸೊ ಈ 2000 ಕ್ರಿಸ್ತಪೂರ್ವದಲ್ಲಿ ಆರ್ಯರು ಭಾರತಕ್ಕೆ ಬಂದಾಗ ಇಲ್ಲಿ ಕೆಲವು ಮೂಲವಾಸಿಗಳು ವಾಸವಾಗಿತ್ತು, ಜನ ಇದ್ರು. ಅವರಿಗೆ ಅಷ್ಟು ನಾಗರಿಕರಾಗಿರಲಿಲ್ಲ, ಅಷ್ಟು ಬುದ್ಧಿವಂತರಿರಲಿಲ್ಲ, ಅಷ್ಟು ಎಲ್ಲ ರೀತಿಯ ಕೃಷಿಯನ್ನ ಬಲವರಾಗಿರಲಿಲ್ಲ. ಯಾವುದೋ ಬೇಟೆ ಪ್ರಾಣಿಗಳನ್ನ ಬೇಟೆ ಹಾಕೊಂಡು ಮಾಂಸಾಹಾರಗಳನ್ನು ರೆಡ್ಡೆಗಳನ್ನು ತಿಂದು ಅತ್ಯಂತ ಅನಾಗರಿಕವಾಗಿ ಬದುಕ್ತಾ ಇದ್ದಂತ ಒಂದು ಮೂಲವಾಸಿ, ಒಂದು ಆದಿವಾಸಿ ಜನಾಂಗ ಇಲ್ಲಿದ್ದು ಬಹಳಷ್ಟು ಜನಾಂಗ. ಆರ್ಯರು ಭಾರತಕ್ಕೆ ಬರೋದಕ್ಕಿಂತ ಮುಂಚೆ ಅವರು ಏಷ್ಯಾ ಹೊರಗಡೆ ಇರಬೇಕಾದ್ರೆ ಅವರು 2 ವಿದ್ಯೆಗಳಲ್ಲಿ ಖಂಡಿತರಾಗಿದ್ದರು. ಅವರಿಗೆ ಅಲ್ಲಿ ನೈಋತ್ಯಗಳಲ್ಲಿ, ಮಧ್ಯೇಶಗಳಲ್ಲಿ, ನೈಋತ್ಯದಲ್ಲಿ ಇರಬೇಕಾದ್ರೆ ಕಬ್ಬಿಣದ ಬಳಕೆಯನ್ನ ಮೊದಲೇ ಕಂಡುಕೊಂಡಿದ್ರು. ಅವರು ಇಲ್ಲಿ ಬಂದಾಗಲ್ಲ, ಅವರು ಅಲ್ಲಿದ್ದಾಗ. ಸೊ ಪ್ರಾಣಿಗಳ ಸಾಕಾಣಿಕೆ ಮಾಡುವ ಕಲೆಯನ್ನು ಕೂಡ ಬಂದಿದ್ರು. ಕುದುರೆಗಳನ್ನ ಬಳಸಿ ಸವಾರಿ ಮಾಡೋದನ್ನ ಕೂಡ ಅವರು ಮೊದಲೇ ಕಲಿತಿದ್ರು. ಇಲ್ಲಿದ್ದವರಿಗೆ ಗೊತ್ತಿರಲಿಲ್ಲ. ಆರ್ಯರು ಭಾರತಕ್ಕೆ ಬಂದರು. ಇಲ್ಲಿದ್ದಂತ ಮೂಲ ನಿವಾಸಿಗಳಿಗೆ ಕಬ್ಬಿಣ ಗೊತ್ತಿರಲಿಲ್ಲ. ಪ್ರಾಣಿಗಳನ್ನು ಸಾಕೋದು, ಅವುಗಳನ್ನು ಬಳಸಿಕೊಂಡು ವ್ಯವಸಾಯ ಮಾಡೋದಾಗಲಿ, ಅವುಗಳನ್ನು ಉಪಯೋಗ ಪಡ್ಕೊಳ್ಳೋದಾಗಲಿ ಇಲ್ಲಿ ಗೊತ್ತಿರಲಿಲ್ಲ. ಅವರು ಬಂದವರು ಏನ್ ಮಾಡಿದ್ರು, ಇಲ್ಲಿ ಮೊದಲು ಪ್ರಾರಂಭದಲ್ಲಿ ಇವರನ್ನು ಸೋಲಿಸಿದ್ರು. ಬಹಳ ರೀತಿಯಾಗಿ ಸೋಲಿಸ್ಬಿಟ್ರು. ಮೂಲ ನಿವಾಸಿಗಳ ಹೆದರ್ಸ್ಕೊಂಡು ಇವರಿಗೆ ಕಲ್ಲಿಂದ ಈಗ ಕತ್ತಿ ಇಟ್ಕೊಂಡು ಜಗಳ ಬೀಳೋದು, ಕೋಲ್ ಇಟ್ಕೊಂಡು ಜಗಳ ಬೀಳೋದು ವ್ಯತ್ಯಾಸ ಐತೆ. ಯಾರು ಹೇಳ್ತಾರೆ? ಕತ್ತಿಗೆ ಎದರ್ತಾರೋ ಕೋಲಿಗೆ ಎದರ್ತಾರೋ? ಇವನು ಏನೋ ಒಂದು ಕಲ್ಲು ಇಟ್ಕೊಂಡು ಹೊಡಿತೀನಿ ಅಂತ ಬೆಳಗಿನ ಕಲ್ಲು ಕೈಲೇ ಇರ್ತಿತ್ತು, ಹೊಡೆಯಲ್ಲ.
ಮಾಡ್ತಿದ್ದೀವಿ ಸರ್ ಸಹಜ ಆಯ್ತು. ಇಂಥ ಪ್ರಕ್ರಿಯೆ ಭಾರತದಾಯಿತು. ಮೂಲ ನಿವಾಸಿಗಳಲ್ಲಿ ಬಹಳ ಸುಲಭವಾಗಿ ದೇಶಗಳು ಅವ್ರು ಬಂದು ಉಳಿದ್ರು. ಭಾರತದಲ್ಲಿ ಒಳ್ಳೆ ವಾತಾವರಣ ಇದೆ, ಸಂಪತ್ತಿದೆ, ಗಾಳಿದೆ, ಬೆಟ್ಟ, ನದಿ ಎಲ್ಲ ಇದೆ. ಇಲ್ಲೇ ನಾವು ಇನ್ಮೇಲೆ ಕಾಯಂ ಮಾಡಿ ವಾಸ ಮಾಡೋಣ ಅಂತ ಹೇಳಿದ್ರು. ಅವರಿಗೆ ವಿದ್ಯೆ ಗೊತ್ತಿತ್ತು, ಕುದುರೆ ಸವಾರಿ ಗೊತ್ತಿತ್ತು, ಕಬ್ಬಿಣದ ಬಳಕೆ ಗೊತ್ತಿತ್ತು. ಹಾಗಾಗಿ ಬಹಳ ಈಸಿಯಾಗಿ ಅವ್ರೇನ್ ಮಾಡಿದ್ರು, ಇಲ್ಲಿ ಬಂದು ಮತ್ತೆ ವಾಪಸ್ ಹೋಗೇ ಇಲ್ಲ. ಇದೇ ನಮ್ಮ ದೇಶ, ಇದೇ ನಮ್ಮ ಕಾಯಂ ವಸತಿ ಅಂತ ಅನ್ಕೊಂಡು ಇಲ್ಲೇ ನೆಲೆ. ಸರಿ, ಇಲ್ಲೇ ನೆಲೆಯೂರಿದ್ರು ಆರ್ಯರು. ಆದ್ರೆ ಈ ನಾನು ನಿಮ್ಮ ಮನೆಗೆ ಬಂದು ಇರಬೇಕು, ಇಲ್ಲೇ ಇದ್ದೀನಿ ಅಂದಾಗ ಎಷ್ಟು ದಿನ ನಾನು ನೀನು ಸಂಘರ್ಷ ಮಾಡ್ಕೊಂಡು ಯುದ್ಧ ಮಾಡ್ಕೊಂಡು ಇರಕ್ಕಾಗತ್ತೆ? ಇಲ್ಲ ನೀನಾರು ನನ್ನ ಹೊಂದ್ಕೋಬೇಕು, ಇಲ್ಲ ನಾನಾರು ನಿನ್ನ ಹೊಂದ್ಕೋಬೇಕು. ಇವಳಿಗೆ ಮದುವೆ ಮಾಡ್ಕೊಳ್ತಾರ, ಬೇರೆ ಯಾವ್ದು ಅಲ್ಲಿ ಇಲ್ಲ ಇವಳು ಹೊಂದ್ಕೋಬೇಕು ಆ ಮನೆ ಸೊಸೆಯಾಗಿ, ಇಲ್ಲ ಅವರಾಗ ನನ್ನ ಮಗಳ ಹತ್ರ ಅಂತ ನನ್ನ ಸೊಸೆ ತಂದಿರೋನು ಅಂತ ಅವರಾರು ಹೊಂದ್ಕೋಬೇಕು. ಮದುವೆ ಆಗಿತ್ತು ನಮ್ಮ ಮನೆ ಬಂದು ಚಿತ್ರಣ ತಿಂದಿದ್ದೆ, ನೀವೇನಾದ್ರು ರಿಪೀಟ್ ಮಾಡ್ತಿರಲ್ಲ ಅಂತ ಹೇಳಿ ಡಿಫರ್ ಇಂಥ ಒಂದು ಸನ್ನಿವೇಶ ಆರ್ಯರಿಗೆ ಕ್ರಿಯೇಟ್ ಆಗಿದೆ. ಅಲ್ಲಿ ಆರ್ಯೀಕರಣ ಅಂತ ಒಂದು ಪ್ರಕ್ರಿಯೆ ಇಟ್ಕೊಂಡು ಅದನ್ನೇ ಹೇಳಿದ್ರು. ಏನಿದು ಆರ್ಯೀಕರಣ ಏನಿದು ಸಿಂಪಲ್ ಭಾಳ ಸರಳ ಕೇಳ್ಕೊಳ್ಳಿ. ಆರ್ಯೀಕರಣ ಎಂದರೆ ಅಂತ ಎರಡು ಆರ್ಯೀಕರಣ ಎಂದರೆ ಆರ್ಯೀಕರಣ ಹೇಗೆ ಯಾಕಾಯಿತು ಅಂದ್ರೆ ಅದೇ ಹೇಳಿದ್ರು. ಇಲ್ಲೇ ಖಾಯಂ ಮಾಡಿ ಆರ್ಯರು ನೆಲೆಸೋದಕ್ಕೆ ಖಾಯಂ ಅಂತ ತೀರ್ಮಾನ ಮಾಡಿದ ಮೇಲೆ ಅವರು ಏನ್ ಮಾಡಿದ್ರು ಜಾಣರು. ಆದ್ರೆ ಆರ್ಯರಿಗೆ ಎಲ್ಲವೂ ಇಲ್ಲಿಯ ಪರಿಸರದಲ್ಲಿ, ಇಲ್ಲಿಯ ವಾತಾವರಣದಲ್ಲಿ ಏನು ಕಲೆಗಳಿತ್ತು, ಮೂಲ ನಿವಾಸಿಗಳು ಇಲ್ಲಿಯ ದ್ರಾವಿಡರಿಗೆ, ನಿವಾಸಿಗಳಿಗೆ, ಕಾಡಜನರಿಗೆ ಅವ್ರಿಗೆ ಗೊತ್ತಿರೋ ಇವ್ರಿಗೆ ಕೆಲವು ಗೊತ್ತಿರಲಿಲ್ಲ. ಇದೇ ಜಾಣರು ಅಂತ ಹೇಳೋದು. ನನಗೆ ಗೊತ್ತಿದ್ದವರನ್ನ ನಿನ್ನಿಂದ ಕಲ್ತ್ಕೋಬೇಕಂದ್ರೆ ನಾನೇನ್ ಮಾಡ್ಬೇಕು? ನಿನ್ನ ವಿಶ್ವಾಸ, ಸ್ನೇಹ ಬೆಳೆಸ್ಬೇಕು. ಈಗ ಇವರು ಹುಡುಗಿ ದಡ್ಡಿ ನಮ್ಮ ಪಾಸ್ ಆಗ್ಬೇಕಂದ್ರೆ ಒಳ್ಳೆ ಜಾಣಿ ಹುಡುಗಿ ವಿಶ್ವಾಸ ಮಾಡಿದ್ರೆ ಅವ್ರು ಕಲಿತಾಗ ಅವ್ರು ಪಾಸ್ ಆಗ್ತಾರೆ. ನಾನು ದಡ್ಡ, ನಾನು ಇನ್ನೂ ದಡ್ಡ ಸವಾಸ ಮಾಡಿದ್ರೆ ಏನಾಗ್ತದೆ? ಅವರು ಮೇಲಾಗ್ತದೆ, ನಾನು. ಆದರೆ ಭಾರತೀಯ ಉಪಖಂಡದಲ್ಲಿ ಆರ್ಯರು ಇಲ್ಲಿಯ ಮೂಲ ನಿವಾಸಿಗಳ ಜೊತೆ ಉತ್ತಮ ಸಂಪರ್ಕ ಸಂಬಂಧವನ್ನ ಬೆಳೆಸಿಕೊಂಡು ಬದುಕುವಂತ ಒಂದು ಅನಿವಾರ್ಯ ಕ್ರಿಯೆ ಆಗಿದೆ. ಹಾಗೆ ಇಲ್ಲಿಂದ ಮೂಲ ನಿವಾಸಿಗಳು ನೋಡಿದ್ರು, ಅವ್ರಿಗೇನು ಗೊತ್ತಿರಲಿಲ್ಲ, ಬೇಟೆ ಗೊತ್ತಿರಲಿಲ್ಲ, ಪ್ರಾಣಿಗಳ ಸಾಕಾಣಿಕೆ ಗೊತ್ತಿರಲಿಲ್ಲ, ಕಬ್ಬಿಣದ ಬಳಕೆ ಗೊತ್ತಿರಲಿಲ್ಲ, ಕೃಷಿ ಗೊತ್ತಿರಲಿಲ್ಲ. ಅವ್ರು ಎಷ್ಟೊಂದು ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ, ಬದುಕ್ತಾ ಇದ್ದಾರೆ. ನಾವು ನೋಡಿದ್ರೆ ಇನ್ನು ಕಾಡುಗಳಲ್ಲಿ, ಗುಹೆಗಳಲ್ಲಿ ವಾಸಿಸ್ತಾ ಇದ್ದೀವಿ, ನಾವು ಹೊರಗೆ ಬರಬೇಕು ಅಂತ ಅನಿವಾರ್ಯತೆ ಅವ್ರಿಗೆ ಅನಿಸ್ತು. ಆವಾಗ ಏನಾಯ್ತು, ನನಗೆ ಗೊತ್ತಿರೋದನ್ನ ನಿಮಗೆ ಹೇಳ್ಕೊಡ್ತೀನಿ, ನಿಮಗೆ ಗೊತ್ತಿರೋದನ್ನ ನಮಗೆ ಹೇಳ್ಕೊಡ್ತೀನಿ. ಸೊ ಅಂದ್ರೆ ನನಗೆ ಗೊತ್ತಿರೋದು ಬೇಟೆಗಾರಿಕೆ ಇತ್ಯಾದಿಗಳನ್ನ ಅವರಿಗೆ ಹೇಳ್ಕೊಟ್ಟು, ಬೇಟೆಗಾರಿಕೆಯಲ್ಲಿ ಬಹಳ ಪರಿಣಿತರಾಗಿರುವಂತಹ ಆರೋಗ್ಯ ತಿಳಿಸ್ಕೊಟ್ಟು, ಹೀಗೆ ಕೊಡಿ, ನಿನ್ನ ಹತ್ರ ಏನಿದೆ ಅದು ನನಗೆ ಕೊಡು, ನನಗೆ ಕಲಿಸು, ನನ್ನ ಹತ್ರ ಏನಿದೆ ಅದು ನಿನಗೆ ಕಲಿಸು. ಈ ಸಂಪ್ರದಾಯ, ಪರಂಪರೆ, ಪದ್ಧತಿಗಳ ಕೊಡುಕೊಳ್ಳುವಿಕೆ ಪ್ರಕ್ರಿಯೆಯನ್ನು ಏನು ಕರೆದಿವೆ? ಆರ್ಯೀಕರಣ. ಗೊತ್ತಾಯ್ತಾ? ಆರ್ಯರು ಮತ್ತು ಮೂಲ ನಿವಾಸಿಗಳ ನಡುವೆ ಸಂಪ್ರದಾಯ, ಪದ್ಧತಿಗಳು ಮತ್ತು ಇತರೆ ಕೃಷಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳ ಪರಸ್ಪರ ವಿನಿಮಯ ಪದ್ಧತಿಯನ್ನ ಆರ್ಯೀಕರಣ ಇದು ಸ್ಟಾರ್ಟ್ ಆಯ್ತು. ಸೊ ಇದಾದ್ಮೇಲೆ ಏನಾಯ್ತು, ಆರ್ಯರು ಬಹಳ ಜಾಣರು. ಯಾವಾಗಲೂ ನಾವು ಟಾಪ್ ಮೇಲೆಲ್ಲ ಇರಬೇಕು ಅಂತ ಎಲ್ಲರೂ ನಾವು ಸಮಾಜದ ಒಪ್ಕೊಳ್ಳಿಲ್ಲ. ಹಾದಲ್ಲಿ ಈಗ ಎಲ್ಲರೂ ಬದುಕ್ತಾ ಇದ್ದು ಇಷ್ಟು ದಿನ ಬಂದಿರಲಿಲ್ಲ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮನುಷ್ಯನಿಗೆ ನನ್ನದೇ ಆದ ಒಂದು ಅಂತಸ್ತನ್ನು ಗುರುತಿಸ್ಕೋಬೇಕು. ಈಗ ನಾನು ಈಗ ಹೇಳ್ಕೊಟ್ಟಿದ್ದೀನಿ, ಪಾಸ್ ಆಗಿಲ್ಲ ಅಂದ್ರೆ ನಾನು ಒಂದು ಸಮಾನ, ನಾನು ಸ್ವಲ್ಪ ಲೀಡರು, ನನ್ನೊಂದು ಮೇಲ್ಪಡ್ತದೆ ಅಂತ ಅನ್ಸ್ಕೋಬೇಕು. ಸ್ವಾಭಾವಿಕವಾಗಿ ಬರ್ತದೆ. ಸಮಾಜದಲ್ಲಿ ಈ ಭಾವನೆ ಬಂತು. ಅವರೇನ್ ಮಾಡಿದ್ರು, ಸಮಾಜವನ್ನ ವರ್ಗೀಕರಣ ಮಾಡಿ ಸಾಮಾಜಿಕ ವ್ಯವಸ್ಥೆಯನ್ನ ರಚನೆ ಮಾಡಿದ್ರು. ಯಾರ್ಯಾರಿಗೆ ಯಾವ ಸ್ಟೇಟಸ್, ಅದನ್ನು 4ನೇ ಅಂಶದಲ್ಲಿ ಸಾಮಾಜಿಕ ವ್ಯವಸ್ಥೆಯ ವರ್ಗೀಕರಣ. ಸಾಮಾಜಿಕ ವ್ಯವಸ್ಥೆಯ ವರ್ಗೀಕರಣ ಅಂದ್ರೆ ಸಮಾಜದಲ್ಲಿ ಎಲ್ಲರೂ ಈಕ್ವಲ್ ಆಗಿ ಇರೋಕೆ ಆಗಲ್ಲ, ಸಾಧ್ಯನೇ ಇಲ್ಲ. ಸಾಮಾಜಿಕ ವ್ಯವಸ್ಥೆನೇ ಹಾಗೆ. ಅವರು ಮುಂಚಿತವಾಗಿ ಆ ಪರಿಕಲ್ಪನೆಯನ್ನು ಇಟ್ಕೊಂಡು ಅವರು ಸಮಾಜದಲ್ಲಿ ಎಲ್ಲ ಒಟ್ಟಿಗೆ ವಾಸಿಸ್ತಾ ಇರಬೇಕಾದ್ರೆ ಸಮಾಜದಲ್ಲಿ ಕೆಲವು ವರ್ಗಗಳನ್ನು ಮಾಡಿದರು.
ಮೊದಲು ಜಾತಿಗಳಿರಲಿಲ್ಲ ಆ ಕಾಲದಲ್ಲಿ. ಯಾವ ಜಾತಿ ಏನು ಅಂತ ಗೊತ್ತಿರಲಿಲ್ಲ, ಜಾತಿ ಹೆಸರುಗಳೇ ಗೊತ್ತಿರಲಿಲ್ಲ. ಆವಾಗ ಭಾರತದಲ್ಲಿ ಜಾತಿಯ ಪರಿಕಲ್ಪನೆಯೇ ಇರಲಿಲ್ಲ. ಅಂತಹ ಸ್ಥಿತಿಯಲ್ಲಿ ಭಾರತದಲ್ಲಿ ಸಮಾಜದ 4 ಭಾಗಗಳನ್ನಾಗಿ ಮಾಡಿದೆ. ಕೆಲಸದ ಆಧಾರ, ವೃತ್ತಿಯ ಆಧಾರದ ಮೇಲೆ ಅದನ್ನು ಸಹಜ ಅಂತ ನಾವು ಅನ್ಕೊಂತೀವಿ. ಹೇಗೆ ಮಾಡಿದ್ರು ಸಾಮಾಜಿಕ ವ್ಯವಸ್ಥೆಯಲ್ಲಿ ನೋಡಿ, ಆರ್ಯರು ಮೂಲತಃ ಯಾರು? ಬ್ರಾಹ್ಮಣ. ಅತಿ ಶ್ರೇಷ್ಠ ಸ್ಥಾನ ಬಿಟ್ಕೊಂಡು ಮೊದಲನೇ ಸ್ಟೇಟಸ್. ಎರಡನೇದು ಕ್ಷತ್ರಿಯ, ಶ್ರೇಷ್ಠ. ಮೂರನೇದು ವೈಶ್ಯ. ನಾಲ್ಕನೇದು ಫಸ್ಟ್ ಸ್ಟಾರ್ಟಿಂಗ್ ಮಾಡಿರ್ತಾರೆ. ಯಾರಿಗೆ ಅತಿ ಹೆಚ್ಚು ಶ್ರೇಷ್ಠ ಸ್ಥಾನ ಅಂತ ಆ ಕಾಲದಲ್ಲಿ ಬ್ರಾಹ್ಮಣರಿಗೆ ಆ ಪೊಸಿಷನ್ ಬಂತು ಅಂದ್ರೆ, ಯಾರು ವೇದ ಅಧ್ಯಯನ, ಪೂಜೆ, ಪೌರೋಹಿತ್ಯ, ಮಂತ್ರ, ಜ್ಯೋತಿಷ್ಯ ಇವರು ಹೇಳೋರಿಗೆ ಮೊದಲ ಅವಶ್ಯಕತೆ. ಕೆಲವು ಫಿಲಂಗಳು ಬಂದಾಗ ಕೆಲವು ಫಿಲಂಗಳಲ್ಲಿ ಬ್ರಾಹ್ಮಣರ ಒಂದು ಸ್ಟೇಟಸ್ ಅನ್ನು ವೈಭವೀಕರಿಸಿ ನಾವು ನೋಡ್ತಾ ಇದ್ದೀವಿ. ಅವನು ಒಬ್ಬ ರಾಜ ಆದರೂ ಕೂಡ ಒಬ್ಬ ಸ್ವಾಮೀಜಿ ಕೈ ಕಾಲೇ ಬಿದ್ದು ಆಶೀರ್ವಾದ ಪಡಿತಾನೆ ಅಂತ ಇತಿಹಾಸದಲ್ಲಿ ನಾವೆಲ್ಲ ರಾಜ ಇದರಲ್ಲಿ ರಾಜ ಸಭೆ ನಡೆಸಬೇಕಾದ್ರೆ ರಾಜ ಪುರೋಹಿತರು ಅಂತ ವಿಶೇಷ ಸ್ಥಾನವನ್ನು ಹೆಚ್ಚಿನ ಅವರಿಗಾಗಿ ಇರ್ತಾರೆ. ಅವನ ಸಲಹೆ, ಅವನ ಸೂಚನೆ, ಅದನ್ನು ರಾಜ ಭಾಗಕ್ಕೆ ತೆಗೆದುಕೊಳ್ಳೋದು, ಈ ಥರದ ಒಂದು ಪೊಸಿಷನ್ಸ್ ಪ್ರಾರಂಭದಲ್ಲೇ. ಸೊ ಯಾರು ವೇದ ಅಧ್ಯಯನ, ಬ್ರಾಹ್ಮಣ, ಪುರೋಹಿತ್ಯ, ಉಪನ್ಯಾಸ ಈ ಥರದ ವೃತ್ತಿಗಳನ್ನು ಮಾಡಿದ್ರು ಅವರಿಗೆ ಒಂದು ವರ್ಗ ಒಂದು ಬ್ರಾಹ್ಮಣ ವರ್ಗ, ಆರ್ಯದಲ್ಲಿ ಒಂದು ವರ್ಗ, ಜಾತಿಯಲ್ಲ ಒಂದು ವರ್ಗ. ದೇಶವನ್ನು ರಕ್ಷಣೆ ಮಾಡಕ್ಕಿಂತ ಈ ಒಂದು ಊರನ್ನು ಕಾಪಾಡಬೇಕು. ಯಾರ ಶಕ್ತಿ ಇದೆ, ಯಾರ ಕಟ್ಟ ಇಟ್ಕೊಂಡು ಯಾರ ಹೋರಾಟ ಮಾಡಿದ್ರು ಅವ್ರು ಯಾರು ಕ್ಷತ್ರಿಯರು ಅನ್ಸ್ಕೊಂಡು, ನಾಯಕರು ಅನ್ಸ್ಕೊಂಡು, ರಾಜರು, ಸೈನಿಕರು, ಈ ವರ್ಗ. ವ್ಯಾಪಾರ, ಯಾರು ಏನು ವ್ಯಾಪಾರ ಇಲ್ಲ, ಸಮಾಜ ಬೆಳೀತು, ಊರು ಬೆಳೀತು, ಜನಸಂಖ್ಯೆ ಎಷ್ಟೇ ಆಗ್ತಾ ಆಗ್ತದೆ, ವ್ಯಾಪಾರ ಶುರು ಎಲ್ಲ ಕಡೆ ಊರಲ್ಲಿ ಏನು ಸಿಗಲ್ಲ. ಯಾರೋ ಒಂದು ಏನು ಮಾರಾಟ ಮಾಡೋದು ಬದುಕಲು ಸ್ಟಾರ್ಟ್ ಮಾಡಲ್ಲ. ಅವನು ನನಗೆ ಆ ಜಾತಿ ಬರ್ತಿದೆ ಅಂತ ಮಾರಾಟ ಮಾಡ್ತೀವಿ ನಾವು. ಬದುಕನ್ನು ಕಟ್ಕೊಳ್ಳೋದಕ್ಕೆ ಒಂದು ವ್ಯಾಪಾರ ಮಾಡ್ತಾರೆ. ಯಾವುದೋ ಒಂದು ಪಾತ್ರೆ ಮಾಡದ, ಯಾವುದೋ ಒಂದು ರಾಗಿ ಮಾಡದ, ಯಾವುದೋ ಒಂದು ತರಕಾರಿ ತಂದು ಮಾರದ, ಯಾವುದೋ ಒಂದು ಬೇರೆ ಕಾಡಿಂದ ಸಿಗುವಂಥ ಒಂದು ಯಾವುದೋ ಗಿಡಮೂಲಿಕೆ ಅಂತ ಮಾರದ, ಹೀಗೆ ಸ್ಟಾರ್ಟ್ ಆಗಿದೆ ವ್ಯಾಪಾರ. ವ್ಯಾಪಾರ ಮಾಡೋದ್ರೆಲ್ಲ ವೈಶ್ಯ, ಎಲ್ಲ ಥರದ ವ್ಯಾಪಾರ ವೈಶ್ಯ. ಶೂದ್ರ ಅಂತ ಯಾಕೆ ಕೊಟ್ಕೊಂಡ? ಮುಂದಿಗೆ ವೇದ ಮಂತ್ರ ಬರಲಿಲ್ಲ, ಓದು ಬರಹ ಇಲ್ಲ, ವ್ಯಾಪಾರ ಮಾಡಬೇಕು ಅಂತ ನಾಲೆಡ್ಜ್ ಇಲ್ಲ. ಇವ್ನು ಏನ್ ಮಾಡ್ದ? ಇವ್ರು 3 ಮನೆಗಳಲ್ಲಿ ಕೆಲಸ ಸ್ಟಾರ್ಟ್ ಮಾಡ. ಮನೆ ಕೆಲಸ, ಅವ್ರ ಮನೆಗಳಲ್ಲಿ ಸೇವಕನಾಗಿ, ಕೂಲಿಕಾರನಾಗಿ, ಕೃಷಿಕನಾಗಿ, ಅವ್ರ ಮನೆಗೆ ಗವರ್ನಾಗಿ, ಈ ತರ ಸೇರ್ಕೊಂಡು ಯಾರು ಮೇಲಿನ 3 ವರ್ಗಗಳಲ್ಲಿ ಅವರ ಮನೆ ಕೈ ಕೆಳಗೆ ಅವರ ಮನೆಗಳಲ್ಲಿ ಸೇವಕರಾಗಿ ಕೆಲಸಗಾರರಿಗೆ ಸೇರ್ಕೊಂಡು ಹಾಲು ಕೆಳಬರ್ತಾರೆ. ಅದು ಒಂದು ಸೂಕ್ತ. ಇನ್ನೊಂದಿದೆ ಪಂಚಮ ವರ್ಗ ಅಂತ ಒಂದು ಸ್ಟೇಟ್ ಆಯ್ತು. ಅದು ಯಾರು ಅಂದ್ರೆ, ಈ ಊರುಗಳಿಗೆ ಸತ್ತ ಪ್ರಾಣಿಗಳು, ಮೇಕೆ, ಕುರಿ, ದನ, ಸತ್ತರೆ ಅವನ್ನ ಊರೊಳಗೆ ಅದನ್ನು ತಗೊಂಡು ಹೋಗಿ ಕೆಲವರು ಪಾಪ ಹೊಟ್ಟೆ ಹಸುವಿಗೆ ಸತ್ತ ಪ್ರಾಣಿಗಳನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿ ಹಸು ಇದ್ದಂತ ಯಾರು ಆ ಥರದ ಜನರನ್ನ ಊರು ಹೊರಗಡೆ ಇಟ್ಟು ಅವರನ್ನು ಪಂಚಮ ವರ್ಣ ಅಂತ, ಅದು ಅತೀ ಕೆಳ ಸ್ಥಾನಕ್ಕೆ ಬಂತು. ಹೀಗೆ ಭಾರತದಲ್ಲಿ ನೆಕ್ಸ್ಟ್ ಆದಂಥ 4ನೇ ಅಂಶಗಳಲ್ಲಿ ಸಾಮಾಜಿಕ ವ್ಯವಸ್ಥೆಯ ವರ್ಗೀಕರಣ ಆಯಿತು. ಇವು 4 ವರ್ಣಗಳು ಅಂತ ಕರೀತೀವಿ, ಜಾತಿಗಳಂತ ಪರಿಕಲ್ಪನೆ ಇರಲಿಲ್ಲ ಭಾರತದಲ್ಲಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ. ಪಂಚಮ ಅನ್ನೋದು 5 ಅತೀ ಕೆಳ ಸ್ಥಾನ. ಇದನ್ನು ಹೇಳ್ತಾರ ಪಂಚಮ ಎಂದರೆ ಯಾರು? ಅವಾಗೇನಿದ್ರಿ ಪಂಚಮ ಎಂದರೆ ಯಾರು? ಸ್ಪರ್ಶಕ್ಕೆ ಅರ್ಹವಲ್ಲದವನು. ಅವನು ಹುಟ್ಟಿದ್ರೆ ನಾ ಮನೆಗೆ ಆಗ್ಬಿಡ್ತೀನಿ, ಊರೊಳಗೆ ಅವ್ನ ಮನೆಗಿಲ್ಲ, ಅವ್ರ ಮನೆಗೆ ನೀರು ಕುಡಿಯಿಲ್ಲ, ಅವ್ರ ಮನೆ ಒಳಗೆ ಹೋಗಿಲ್ಲ. ಈಗಲೂ ಇದೆ ಕೆಲವು ಕಡೆ, ಕೆಲವು ಊರೊಳಗೆ ಹೋಗಲ್ಲ,
ಕೆಲವು ಮನೆ ಒಳಗೆ ನೀರು ಕುಡಿಯಲ್ಲ, ಇವರು ಇಂಥವರನ್ನ ಪಂಚಮಾರ್ಗ ಅಂತ ಹೇಳ್ತೀವಿ. ಸ್ಪರ್ಶಕ್ಕೆ ಆದ ಫಲದ ಒಂದು. ಸೊ ಇದು ಒಂದು ಜನ. ಇದಾದ್ಮೇಲೆ ಭಾರತದಲ್ಲಿ ಏನಾಯ್ತು? 5 ಪಾಯಿಂಟ್ಸ್ ಸಾಮಾಜಿಕ ವ್ಯವಸ್ಥೆ ವರ್ಗೀಕರಣ ಆಯಿತು. ಇದಾದ್ಮೇಲೆ ಭಾರತದಲ್ಲಿ ಹಿಂದೂ ಧರ್ಮದ ರಚನೆ ಆಯಿತು. ಅಲ್ಲಿ ಹಿಂದೂ ಧರ್ಮ ಅನ್ನೋದು ಹಿಂದೂ ಧರ್ಮದ ಹುಕುಂ ಆಯಿತು. ಸರಿ, ಇದರೆಲ್ಲ ಯಾರಿಗೆಲ್ಲ ಹಿಂದೂಗಳ ನೀವು ಹಿಂದೂ ಧರ್ಮಕ್ಕೆ ನೀನೇ ಹಿಂದೂ ಆಧಾರ್ ಕಾರ್ಡ್ ತೋರಿಸು. ಹಿಂದೂ ನಾ ಹೌದು ಆಧಾರ್ ಕಾರ್ಡ್ ತೋರಿಸ್ರಲ್ಲ. ಏನು ಗ್ರೂಪ್ ಹಿಂದೂ ಆಧಾರ್ ಕಾರ್ಡ್ ಸಂಸ್ಕೃತಿ ಸಂಸ್ಕೃತಿ ಬೇರೆ, ಧರ್ಮ ಬೇರೆ. ಹಿಂದೂ ಆಧಾರ್ ಕಾರ್ಡ್ ನೋಡ್ರಿ. ಸೊ ಅದನ್ನ ಹೇಳ್ತೀವಿ ಹಿಂದೂ ಧರ್ಮ ಅನ್ನೋದು ನಮ್ಮ ಸಂಸ್ಕೃತದಲ್ಲಿ ಧ್ರುವ ಅಂತ ಧರಿಸು. ಯಾವ ನಮ್ಮ ಧಾರ್ಮಿಕ ನಂಬಿಕೆಗಳಲ್ಲಿ, ನಮ್ಮ ನಡ್ಕೊಳ್ಳುವ ವಿಧಾನಗಳಲ್ಲಿ, ನಮ್ಮ ಜೀವನ ಪದ್ಧತಿಯಲ್ಲಿ ನಾವು ಕಾಣ್ತೀವಿ. ಯಾವ್ಯಾವ ಹೇಗೆ ನಡ್ಕೊಂಡ್ವಿ. ಸೊ ಇಲ್ಲಿ ಭಾರತದಲ್ಲಿ ಆರ್ಯರು ಬಂದ ಮೇಲೆ ಹಿಂದೂ ಧರ್ಮದ ಒಂದು ಪರಿಕಲ್ಪನೆಯನ್ನು ನಾನು ಹೇಳಿದೆ. ಸೊ ಅವರು ಆರ್ಯರಿಗೆ ಪುರಾಣಗಳು ಗೊತ್ತಿತ್ತು, ವೇದಗಳ ಪರಿಕಲ್ಪನೆ ಗೊತ್ತಿತ್ತು, ಉಪನಿಷತ್ತುಗಳ ಪರಿಕಲ್ಪನೆ ಗೊತ್ತಿತ್ತು, ಕೆಲವು ಧಾರ್ಮಿಕ ನಂಬಿಕೆಗಳ ಬಗ್ಗೆ ಅರಿವಿತ್ತು, ಕರ್ಮ ಸಿದ್ಧಾಂತದ ಬಗ್ಗೆ ಅವರಿಗೆ ಅರಿವಿತ್ತು. ಇವೆಲ್ಲವನ್ನ ಸೇರಿಸಿ ಒಂದು ರೂಪ ಕೊಟ್ಟರು, ಒಂದು ಧರ್ಮದ ರೂಪ ಕೊಟ್ಟರು. ನಮ್ಮಲ್ಲಿರುವಂತಹ ಧಾರ್ಮಿಕ, ಅವರಲ್ಲಿರುವಂತಹ ಆರ್ಯರಲ್ಲಿರುವಂತಹ ಎಲ್ಲ ಮೌಲ್ಯಗಳನ್ನು, ಅವರಲ್ಲಿ ಇದ್ದ ವಿವೇಚನೆಗಳನ್ನು ಬಳಸಿಕೊಂಡು ನಂಬಿಕೆ, ಪುನರ್ಜನ್ಮ, ಕರ್ಮ ಸಿದ್ಧಾಂತ, ಸೊ ಯಾವುದೋ ಒಂದು ಶಕ್ತಿ ಈ ಭೂಮಿಯನ್ನು ಸೃಷ್ಟಿ ಮಾಡಿದ್ರೆ ನಾವು ಹೇಳ್ತಿದ್ದೀವಿ. ಈ ಪರಿಕಲ್ಪನೆಯಲ್ಲಿ ಇವೆಲ್ಲವನ್ನ ಒಗ್ಗಟ್ಟಾಗಿ ಹಿಂದೂ ಧರ್ಮ ಅಂತ ಹೆಸರಿಟ್ಟು ಹಿಂದೂ ಧರ್ಮ ಅಂತ. ಅದಕ್ಕೆ ನಾವು ಹಿಂದೂ ಧರ್ಮಕ್ಕೆ ಯಾವ ಧಾರ್ಮಿಕ ಗ್ರಂಥ? ಕ್ರೈಸ್ತರ ಧರ್ಮ ಗ್ರಂಥ ಯಾವುದು? ಕ್ರೈಸ್ತರ ಧರ್ಮ ಗ್ರಂಥ ಯಾವುದು? ಮುಸ್ಲಿಮರ ಧರ್ಮ ಗ್ರಂಥ ಯಾವುದು? ಕುರಾನ್. ಮುಸ್ಲಿಮರು ಕುರಾನ್, ಕ್ರೈಸ್ತರು ಬೈಬಲ್. ಬೈಬಲ್. ಹಾಗೆ ಎಲ್ಲ ಧರ್ಮಗಳಿದ್ದಾವೆ. ಎಲ್ಲಾ ಧರ್ಮಗಳಿಗೂ ಒಂದು ಪರ್ಟಿಕ್ಯುಲರ್ ಧಾರ್ಮಿಕ ಗ್ರಂಥ ಇದೆ. ಹಿಂದೂ ಧರ್ಮಕ್ಕಿದೆಯಾ? ಸರ್ ಇದೆ. ಹಿಂದೂ ಧರ್ಮದ ಧಾರ್ಮಿಕ ಗ್ರಂಥ ಯಾವುದು? ಯಾವುದು? ಭಗವದ್ಗೀತೆ. ಮಹಾಭಾರತ ಹೇಳ್ತಾನೆ, ಒಬ್ಬನು ಭಗವದ್ಗೀತೆ ಹೇಳ್ತಾನೆ, ಒಬ್ಬನು ಪುರಾಣ ಉಪನಿಷತ್ತುಗಳಂತ ಪರ್ಟಿಕ್ಯುಲರ್ ಇಲ್ಲ. ಅದಕ್ಕೆ ಹಿಂದೂ ಧರ್ಮ ಸಂಸ್ಥಾಪಕ ಪರ್ಟಿಕ್ಯುಲರ್ ಇಲ್ಲ. ಎಲ್ಲ ಧರ್ಮ ಸಂಸ್ಥಾಪಕರಿಲ್ಲ, ಎಲ್ಲ ಧರ್ಮ ಸಂಸ್ಥಾಪಕರಿಲ್ಲ. ಮುಸ್ಲಿಮ್ಸವೇ ಧರ್ಮ ಸಂಸ್ಥಾಪಕ ಯಾರು? ಮುಸ್ಲಿಂ ಧರ್ಮ ಸಂಸ್ಥಾಪಕ ಅಲ್ಲಾಹು ಅಕ್ಬರ್. ಕ್ರೈಸ್ತ ಧರ್ಮ, ಕ್ರೈಸ್ತ ಧರ್ಮ ಎಲ್ಲಿದೆ? ಯೇಸು. ಕ್ರೈಸ್ತ ಧರ್ಮ. ಇನ್ನು ಅದಕ್ಕೆ ಬೌದ್ಧ ಧರ್ಮ ಸಂಸ್ಥಾಪಕ ಗೌತಮ ಬುದ್ಧ. ಜೈನ ಧರ್ಮ, ಎಲ್ಲ ಧರ್ಮಗಳಿಗೆ ಸಂಸ್ಥಾಪಕರಿದ್ದಾರೆ. ಒಬ್ಬೊಬ್ಬರು ಮೂಲ ಪುರುಷ ಇದ್ದಾರೆ. ಹಾಗಾದ್ರೆ ಹಿಂದೂ ಧರ್ಮವನ್ನು ಹುಟ್ಟಾಕೋರು ಯಾರು? ಪ್ರಶ್ನೆಗೆ ಉತ್ತರ ಯಾರು? ಸಂಸ್ಥಾಪಕ ಇಲ್ಲ. ರಾಮ. ಸಾವಿರಾರು ವರ್ಷಗಳಲ್ಲಿ 2000 ವರ್ಷದ ಹಿಂದೆ ಆರ್ಯರ ಚಿಂತನೆಗಳಿಂದ, ಆರ್ಯರ ಒಂದು ಧಾರ್ಮಿಕ ನಂಬಿಕೆಗಳಿಂದ ಹುಟ್ಟಂತ ಧರ್ಮ ಇದು. ಅತ್ಯಂತ ಪುರಾತನ ಧರ್ಮ. ಭಾರತದಲ್ಲಿರುವಂಥ ಹಿಂದೂ ಧರ್ಮ ಜಗತ್ತಿನ ಅತ್ಯಂತ ಪುರಾತನ ಧರ್ಮಗಳಲ್ಲಿ ಒಂದು. ಇದಕ್ಕೆ ಮೂಲ ಗ್ರಂಥ ಇಲ್ಲ, ಮೂಲ ಸಂಸ್ಥಾಪಕನಿಲ್ಲ. ನೂರಾರು ಋಷಿ ಮಂದಿಗಳ ಮನುಷ್ಯರಿಂದ, ಚಿಂತನೆಗಳಿಂದ, ಅವರ ಧಾರ್ಮಿಕ ನಂಬಿಕೆಗಳಿಂದ ಹುಟ್ಟಂತ ಧರ್ಮ. ಈ ಧರ್ಮ ಆರ್ಯದಿಂದ ಉಗಮಾಯಿತು. ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಭಾರತದ ಇತಿಹಾಸ ನಾವೇನು ಹೇಳಬೇಕು? ಮುಸ್ಲಿಮರ ಆಗಮನ ಆಯಿತು ಭಾರತಕ್ಕೆ. ನೆಕ್ಸ್ಟ್ ಭಾರತಕ್ಕೆ ಜನಸಂಖ್ಯೆ ಆಯಿತು, ಎಲ್ಲ ಆಯಿತು ಅಂತ ಬಂದ ಮೇಲೆ ಭಾರತಕ್ಕೆ ಮೊದಲವಾಗಿ ಬೇರೆ ಕಡೆಗಳಿಂದ ಭಾರತಕ್ಕೆ ಮುಸ್ಲಿಮರ ಆಗಮನವಾಯಿತು. ಅಲ್ಲಿದೆ ಭಾರತಕ್ಕೆ ಯಾವ ವಿದೇಶಿಗಳು ಕೂಡ ಭಾರತದಲ್ಲಿ ಮೊಟ್ಟ ಮೊದಲು ಭಾರತದ ಮೇಲೆ
ಮುಸ್ಲಿಮ್ಸ್ ಆಕ್ರಮಣ ಸ್ಟಾರ್ಟ್ ಆಯಿತು. ಇಲ್ಲೊಂದು ದೇಶ ಇದೆ, ಇಲ್ಲೊಂದು ಸಂಪತ್ತಿದೆ, ಇಲ್ಲಿ ಸಾಕಷ್ಟು ಜನ ವಾಸಿಸ್ತಾ ಇದ್ದಾರೆ, ಅಲ್ಲಿ ಬಹಳ ಸಂಪತ್ಭರಿತ ಜನ ಇದ್ದಾರೆ, ಅದನ್ನು ಲೂಟಿ ಮಾಡಿ ದರೋಡೆ ಮಾಡಿ ಎತ್ಕೊಂಡು ಹೋಗಬೇಕು ಅಂತ ಹೇಳಿ ಹೊರ ದೇಶಗಳಿಗೆ ಮಾಹಿತಿ ಭಾರತಕ್ಕೆ ಮುಸ್ಲಿಮ್ಸ್ ಮತ ಮತ್ತು ಮುಸ್ಲಿಮ್ಸ್ ಜನ ಆಗಮನಕ್ಕೆ ಎರಡು ಕಾರಣಗಳನ್ನು ಹೇಳ್ಕೊಳ್ಬೇಕೇನೆ. ಮುಸ್ಲಿಮರ ಆಗಮನಕ್ಕೆ ಭಾರತಕ್ಕೆ ಒಂದು ವ್ಯಾಪಾರ, ಇನ್ನೊಂದು ರಾಜಕೀಯ, ಎರಡು ಕಾರಣ. ಏನು ವ್ಯಾಪಾರದ ಕಾರಣ ಭಾರತಕ್ಕೆ ಮುಸ್ಲಿಂ ಬರೋದಕ್ಕೆ? ಉತ್ತರ ಭಾರತದಲ್ಲಿ ಬಿಲ್ಲಹಾರ್ ದೊರೆಗಳು ಅಂತ ಒಂದು ಜನ ರಾಜಕೀಯ ಬಿಲ್ಲಹಾರ್ ದೊರೆಗಳು, ಇನ್ನೊಂದು ಮಲಬಾರ್ನಲ್ಲಿ ಜಾಮೂರಿನ್ ದೊರೆಗಳು ಅಂತೆ. ಮಲಬಾರ್ ಅಂದ್ರೆ ಕರಾವಳಿ, ಕೇರಳ ಸೈಡ್ ಕರಾವಳಿ. ಈ ಮಲಬಾರ್ ಮತ್ತು ಬಿಲ್ಲಹಾರ್ ದೊರೆಗಳು ಮೊದಲ ಬಾರಿ ವಿದೇಶಿ ಮುಸ್ಲಿಮ್ಸ್ ವರ್ತಕರಿಗೆ ಆಹ್ವಾನ ಕೊಡ್ತಾರೆ. ವ್ಯಾಪಾರಸ್ಥರಿಗೆ ನಮ್ಮಲ್ಲಿ ಬಂದು ವ್ಯಾಪಾರ ಮಾಡಿ, ನಮ್ಮಲ್ಲಿ ಒಳ್ಳೆ ಯಾವ ರೀತಿ ಲವಂಗ, ಗಸಗಸೆ, ಒಳ್ಳೆ ಸಾಮಾನು ಪದಾರ್ಥಗಳಿದ್ದಾವೆ, ಇದು ಹೊರದೇಶದಲ್ಲಿ ಎಲ್ಲೂ ಬೆಳೀತಿರ್ಲಿಲ್ಲ, ಗೊತ್ತಿರಲಿಲ್ಲ. ಈ ಮೋಸ್ಟ್ಲಿ ಹೆಚ್ಚು ಕಡಿಮೆ ಸಾಂಬಾರು ಮಸಾಲೆ ಪದಾರ್ಥಗಳನ್ನು ಜಗತ್ತಿಗೆ ಹೆಚ್ಚು ಕಡಿಮೆ ಪರಿಚಯ ಮಾಡಿದ್ದು ಭಾರತ ಅಂತ ಅನ್ನೋದು ತಪ್ಪಾಗ. ಅಷ್ಟು ಒಂದು ಕ್ವಾಲಿಟಿ ನಮ್ಮಲ್ಲಿ ಈಗಲೂ ನಮ್ಮ ದೇಶದ ಸಾಂಬಾರ ಮಸಾಲೆ ಪದಾರ್ಥಕ್ಕೆ ಪ್ರದೇಶದಲ್ಲಿ ಮಾಡಬೇಕೆ. ಸೊ ಇವು ವ್ಯಾಪಾರಕ್ಕಾಗಿ ಆಹ್ವಾನಿಸಿದ್ರು. ಸೊ ಆ ಕಾಲದಲ್ಲಿ ವ್ಯಾಪಾರಕ್ಕೆ ಬಂದ ಮುಸ್ಲಿಂ ದೊರೆಗಳು ಬೇರೆ ಬೇರೆ ದೇಶಗಳಿಂದ ಎಷ್ಟೋ ದೂರ ದೂರ 6 ತಿಂಗಳು ಹಡಗುಗಳಲ್ಲಿ ಪ್ರಯಾಣ ಮಾಡಿಕೊಂಡು ಬಂದು ವ್ಯಾಪಾರ ಮಾಡಿದ್ರು. ಹಡಗುಗಳಲ್ಲಿ ಬಂದು ಮತ್ತೆ ಇಲ್ಲೇ ಬಂದು ವ್ಯಾಪಾರ ಮಾಡೋದು, ಒಂದೇ ದಿನಕ್ಕೆ ವ್ಯಾಪಾರ ಮಾಡಿ ವಾಪಸ್ ಹೋಗಬೇಕಂತ 6 ತಿಂಗಳು ಜರ್ನಿ ಮಾಡ್ಕೊಂಡು ಅವ್ರು ವ್ಯಾಪಾರ ಮಾಡೋದು. ಅವ್ರ ಹಡಗುಗಳಲ್ಲಿ ಸಾಮಾನುಗಳನ್ನ ಕೊಟ್ಟು ಕಳಿಸೋದು, ಅದಕ್ಕೆ ಪೂರಕವಾಗಿ ಅವರು ಏನು ಬೆಲೆಯನ್ನು ಕೊಡೋದು, ಅವುಗಳಿರುವ ಬೆಲೆಗಳನ್ನು ಕೊಡೋದು ಮಾಡ್ತಾ ಇದ್ದಾರೆ. ಹೀಗೆ ವ್ಯಾಪಾರ ಮಾಡ್ತಾ ಮಾಡ್ತಾ ಅವರು ಬೆಳೆದು ಒಳ್ಳೆ ಜಾಗ ಇದೆ, ಒಳ್ಳೆ ಇದೆ, ನಾವು ವ್ಯಾಪಾರ ಕೊಡ್ತೀವಿ, ಅಲ್ಲೆಲ್ಲ ಓಡಾಡಕ್ಕಾಗಲ್ಲ, ಇಲ್ಲಿ ಒಂದು ಮನೆ ಕಟ್ಕೊಂಡು ನಿಂತಿಲ್ಲ. ಸೊ ವ್ಯಾಪಾರಕ್ಕಾಗಿ ಬಂದಂತಹ ಮುಸ್ಲಿಮ್ಸ್ ವರ್ತಕರು ಮಲಬಾರ್ ತೀರದಲ್ಲಿ ಮತ್ತು ಕೊಂಕಣ ತೀರದಲ್ಲಿ ಖಾಯಂ ಆಗಿ ವಾಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ನಾನು ಇಲ್ಲೇ ಖಾಯಂ ವಾಸ ಮಾಡ್ತಾ ಇದ್ದೀನಿ, ನನ್ನ ಕಟ್ಕೊಳ್ಳೋಕೆ ಅಂತ ಜಮೀನು ಕೊಟ್ಟರು. ವ್ಯಾಪಾರಸ್ಥ ಒಳ್ಳೆ ದುಡ್ಡಲ್ಲಿದ್ದಾರೆ, ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು, ನಮ್ಮಲ್ಲಿ ಸಾಮರ್ಥ್ಯ ರಾಜರೆಲ್ಲ ಅನುಕೂಲ ಮಾಡ್ಕೊಡ್ಬೇಕು. ಸೊ ಮಾಡ್ಬೇಕಾದ್ರೆ ಇವರು ಸ್ವಾಮಿ ನಮ್ಮ ಧರ್ಮದಲ್ಲಿ ನಾವು ಪೂಜೆ ಮಾಡಬೇಕು, ನಾವು ಮತ್ತೆ ಹೇಳ್ಬೇಕು, ನಿಂತು ಒಂದು ಗುಡಿ ಕಟ್ಕೊಳಪ್ಪ ಅಂತ ಅವ್ರು ಮಸೀದಿ ಅವರು ಗುಡಿ ಕಟ್ಕೊಂಡು. ಸೊ ಗುಡಿ ಕಟ್ಕೊಂಡ್ರು ಅವರು ಮತ್ತೆ ನಮಾಜು ಅವ್ರದ್ದೇ ಪದ್ಧತಿ ಮಾಡಿ. ಎಷ್ಟು ಬಂದವರೆಲ್ಲ ಹೆಚ್ಚು ಕಡಿಮೆ ವ್ಯಾಪಾರ ಮಾಡಕ್ಕೆ ಬಂದವರೆಲ್ಲ ಯಾರು? ಮುಸ್ಲಿಂ ವರ್ತಕರಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು. ಯಾಕಂದ್ರೆ ವ್ಯಾಪಾರ ಮಾಡಕ್ ದುಡ್ಡು ಬಹಳ ಮುಖ್ಯ. ವ್ಯಾಪಾರಕ್ಕೆ ಮಾಡಕ್ ಬಂದಂತವ್ರೆಲ್ಲ ಪುರುಷರೇ. ಅವ್ರು ಇಲ್ಲೇ ಕಾಯ್ಕೊಂಡು ವಾಸ ಮಾಡ್ತಾ ಇದಾರೆ. ಹೆಣ್ಮಕ್ಳು ಹಿಂಗೆ ಹೇಗಿದ್ರು ವರ್ಷ ಅವರಿಗೂ ಕೂಡ ಅವ್ರಿಗೆ ಮಾಡಿ ಬಂದವರು ಪುರುಷರಾಗಿದ್ದರಿಂದ ಬಹಳ ದಿನ ಇಲ್ಲೇ ವಾಸ ಮಾಡ್ತಾ ಮಾಡ್ತಾ ಅಕ್ಕಪಕ್ಕ ಇಲ್ಲಿ ತಂದ ಕೆಲವು ಸ್ಥಳೀಯ ಹೆಣ್ಮಕ್ಳ ಮನಸ್ಸನ್ನ ಗೆದ್ದು ಮದುವೆ ಆಗಬೇಕು. ಇಲ್ಲೇ ಜನ ನೋಡಿ, ಮೂಲತಃ ಮುಸ್ಲಿಮ್ಸ್ ಭಾರತದಲ್ಲಿ ಪ್ಯೂರ್ ಮುಸ್ಲಿಮ್ಸ್ ಅಲ್ಲ, ಇಲ್ಲಿದ್ದಂಥವ್ರನ್ನೇ ಮದುವೆ ಆಗಿದ್ದವರು. ಆ ಕಾಲದಲ್ಲಿ ಇಲ್ಲಿದ್ದಂಥವ್ರನ್ನೇ ಮದುವೆ ಆಗಿ ಅವ್ರದ್ದೇ ಸಂಸ್ಕೃತಿಗೆ ಅವ್ರು ಕನ್ವರ್ಟ್ ಮಾಡಿಕೊಂಡು ಅವ್ರ ಮನೆ ಮಕ್ಕಳು ಮಠ ಮಾಡಿಕೊಂಡು ಹೀಗೆ ಬೆಳೀತಾ ಬೆಳೀತಾ ಅವ್ರ ಸಮಾಜ ಬೆಳೀತಾರೆ. ಇದು ಒಂದು ಕಾಲ. ಅದಕ್ಕೆ ಮಾಫಿಳೆ ಅಂತ ಒಂದು ಜನಾಂಗ ಇದೆ, ಕೊಂಕಣತೆ ಇದೆ. ಅದು ಇದೇ ಜನ ಹೀಗೆ ಬೆಳೆದಿದೆ. ಇವರು ಮಾಪಿದಲ್ಲ ಹೊರದೇಶದವರು ಮತ್ತು ಇಲ್ಲಿಯ ಕೆಲವು ಸ್ಥಳೀಯ ಮಹಿಳೆಯರು ಪ್ರೇಮ ವಿವಾಹ ಮಾಡಿಕೊಂಡು ಅವರ ಸಂತಾನವನ್ನು ಹೆಚ್ಚಿಗೆ ಮಾಡಿಕೊಂಡು ಅವ್ರ ಧರ್ಮ ಅವರ ಗುಡಿಗಳನ್ನು ಮಾಡ್ಕೊಂಡು ಅವರ ಸಿಕ್ಕಿ ಬೆಳೆದು ಇದು ಒಂದು ಕಾರಣ ಭಾರತದಲ್ಲಿ ಮುಸ್ಲಿಂ ಮತದ ಪ್ರಚಾರ ಆಗೋದಕ್ಕೆ ಮತ್ತೆ ಅದು ಬೆಳೆಯಬೇಕು. ಸೊ ಆ ನಂತರ ಅವ್ರು ಯಾವಾಗ ಇಲ್ಲೇ ಖಾಯಂ ಆಯಿತು, ಇಲ್ಲೇ ವಾಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಹೊರದೇಶಗಳಿಂದ ಮುಸ್ಲಿಂ ಧರ್ಮ ಪ್ರಚಾರಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಧರ್ಮ ಪ್ರಚಾರ ಮಾಡಬೇಕು, ಒಂದು ಧರ್ಮ ಬೆಳೆಸಬೇಕು, ನಮ್ಮ ಜನಸಂಖ್ಯೆ ಹೆಚ್ಚಿಗೆ ಮಾಡಬೇಕು ಅಂತ. 12ನೇ ಶತಮಾನದಲ್ಲಿ ಖಲೇಂದರ್ ಅಂತ ಒಬ್ಬ, ಜಲಾಲುದ್ದೀನ್ ಅಂತ, ಇಸ್ಮಾಯಿಲ್ ಅಂತ ಒಬ್ಬ, ನುರುದ್ದೀನ್ ಅಂತ ಒಬ್ಬ, ಇವರೆಲ್ಲ ಧರ್ಮ ಪ್ರಚಾರ. ಇವರೆಲ್ಲ ಬಂದು ಭಾರತದಲ್ಲಿ ಸಮುದ್ರ ತೀರದಲ್ಲಿ ಬಹಳ ಪ್ರಮುಖವಾಗಿ ಆ ಭಾಗದಲ್ಲಿ ಮೊಟ್ಟಮೊದಲ ಬಾರಿ ಧರ್ಮ ಜನಸಂಖ್ಯೆ ಮಸೂದೆಗಳನ್ನು ಕಟ್ಟಿ ಹೆಚ್ಚಿಗೆ ಮಾಡಿದ ಜನಸಂಖ್ಯೆ ಬರುತ್ತದೆ. ಎರಡನೇ ರಾಜಕೀಯ ಕಾರಣ ಭಾರತದಲ್ಲಿ ಇಸ್ಲಾಂ ಧರ್ಮ ಆಗಮನಕ್ಕೆ ಎರಡನೇ ಕಾರಣ ರಾಜಕೀಯ. ಅವಾಗ ಕ್ರಿಸ್ತಕ್ಕೆ 785 ಇರಾಕಲ್ಲಿ ಆಲ್ ಹಜಾಸ್ ಅಂತ ಒಬ್ಬ ಆಡಳಿತ ಮಾಡ್ತಾ ಇರ್ತಾನೆ, ಅದೇ ರಾಜ.
ಅವನ ಹಳೆಯ ಒಬ್ಬ ಮೊಹಮ್ಮದ್ ಬಿನ್ ಕಾಸಿಂ. ಯಾರು? ಮೊಹಮ್ಮದ್ ಬಿನ್ ಕಾಸಿಂ. ಇವನು ಅವನೇನ್ ಮಾಡ್ತಾನೆ ಆಗಂತ, ನೀನು ಭಾರತದ ಸಿಂಧು ಪ್ರಾಂತ್ಯದ ದಾಳಿ ಮಾಡಬೇಕು, ಒಳ್ಳೇದು ಬಹಳ ರಾಜ ಅಲ್ಲಿ ಬಹಳ ಸಂಪತ್ತು ಐತೆ ಅಂತೆ, ಮಾಹಿತಿ ಐತೆ, ಅದನ್ನು ಕೊಳ್ಳೆ ಹೊರಟು ಭಾರತ ಅಂತ ಪ್ಲಾನ್ ಮಾಡ. ಅವನು ಪ್ಲಾನ್ ಮಾಡಿದ್ಮೇಲೆ 783ಕ್ಕೆ ಮೊಹಮ್ಮದ್ ಬಿನ್ ಕಾಸಿಂ ಕೆಳಗಡೆ ಸಿಂಧು ಪ್ರಾಂತ್ಯದ ಮೇಲೆ ದಾಳಿ ಮಾಡ್ತಾನೆ. ಆ ಸಿಂಧು ಪ್ರಾಂತ್ಯದ ಮೇಲೆ ದಾಳಿ ಮಾಡಿದಾಗ ಇದೇ ಈಗ ಸಿಂಧು ನಾವು ಪಾಕಿಸ್ತಾನದಲ್ಲಿ ಇದೆ, ಇಲ್ಲಿ ಒಬ್ಬ ದಾಹೀರ್ ಅಂತ ಹಿಂದೂ ದೊರೆ ಆಳ್ತಾ ಇದ್ದ. ಯಾರು? ದಾಹೀರ್. ಸಿಂಧು ಪ್ರಾಂತ್ಯದ ಮೇಲೆ SSB 785ಕ್ಕೆ ಮೊಹಮ್ಮದ್ ಬಿನ್ ಕಾಸಿಂನ ಅಳಿಯ ಆಲ್ ಹಜಾಜ್ನ ಅಳಿಯ ಮೊಹಮ್ಮದ್ ಬಿನ್ ಕಾಸಿಂ ಸಿಂಧು ಪ್ರಾಂತ್ಯವನ್ನು ಆಳ್ತಿದ್ದಂತ ಹಿಂದೂ ದೊರೆ ದಾಹೀರನ ಮೇಲೆ ದಾಳಿ ಮಾಡ್ತಾರೆ. ಫಸ್ಟ್ ದಾಳಿ ಮುಸ್ಲಿಮ್ಸರು ಭಾರತದ ಮೇಲೆ ನಡೆಸಿದ ಮೊದಲ ಆಕ್ರಮಣ. ಅವನು ಆ ಆಕ್ರಮಣ ಮಾಡಿದ ಉದ್ದೇಶನೇ ಅವನ ಸಂಪತ್ತನ್ನು ಕೊಳ್ಳೆ ಹೊಡೆದು ಹೋಗಬೇಕು. ಹಾಗೆ ಬಂದವನು ದಾಳಿಯನ್ನು ಮಾಡಿ ಸಿಂಧು ಪ್ರಾಂತ್ಯದ ಮೇಲೆ ದಾಳಿ ಮಾಡಿ ಆ ಸಿಂಧು ಪ್ರಾಂತ್ಯಕ್ಕೆ ಸೇರುವಂತಹ ಆ ಇವನ ಅಡಿಯಲ್ಲಿದ್ದಂತಹ ಕೇಂದ್ರಾಡಳಿತ ಪ್ರದೇಶ ಲಾಹೋರ್ ಇದರಲ್ಲಿದೆ. ಲಾಹೋರಲ್ಲಿ ಬಂತು. ಲಾಹೋರ್ ಯಾವಾಗಲೇ ಪಾಕಿಸ್ತಾನದೊಳಗೆ ಐತಿ ಇವತ್ತು. ಅವಾಗ ಭಾರತದಲ್ಲೇ ಇತ್ತು. ಭಾರತ ಪಾಕಿಸ್ತಾನ ಬೇರೆ ಇಲ್ಲ, ಪರಿಕಲ್ಪನೆ ಈ ಲಾಹೋರ್ ವಸಪಡಿಸ್ಕೊಂತಾನೆ ಮೊಹಮ್ಮದ್ ಬಿನ್ ಕಾಸಿಂ. ಇವನನ್ನ ಸಾಯಿಸ್ತಾನೆ. ಯಾರನ್ನ? ಇವನನ್ನ ಸಾಯಿಸಿ ಈ ಪ್ರದೇಶವನ್ನೆಲ್ಲ ಆಕ್ರಮಣ ಮಾಡಿಕೊಂಡು ಇಲ್ಲಿಯ ಸಂಪತ್ತು ಸಿಂಧು ಪ್ರಾಂತ್ಯವನ್ನು ಪೂರ್ಣ ವಶಪಡಿಸಿಕೊಂಡು ಅಲ್ಲಿಯ ಸಂಪತ್ತನ್ನೆಲ್ಲ ತೆಗೆದುಕೊಂಡಿರ್ತಾರೆ. ಅಲ್ಲಿಂದ ಭಾರತ ಒಳಗಡೆ ಅದು ಗಡಿಮೆ. ಈಗ ಊರೊಳಗೆ ಮೊದಲ ನುಗ್ಗಕ್ಕೆ ಮಧ್ಯ ಮನೆ ಕಳತನ ಮಾಡ್ದ, ಎರಡನೇ ಮನೆ ಮೂರನೇ ಮನೆ ನಾಳೆ ನಾಡು ಅಂತ ಹೋದ. ಅಲ್ಲಿ ಮೊದಲೇ ಆಕ್ರಮಣ ಆಯ್ತು. ಒಂದು ಪಕ್ಕದ್ದು, ಅದನ್ನೇ ಪಕ್ಕದ್ದು. ಇವತ್ತು ಈ ಊರು ಆಕ್ರಮಣ ಮಾಡ್ಕೊಂಡೆ, ನಾಳೆ ಇನ್ನೊಂದು. ಹೀಗೆ ಭಾರತದಲ್ಲಿ ಅಲ್ಲಿಂದ ಆಕ್ರಮಣ ಸ್ಟಾರ್ಟ್ ಆಗಿತ್ತು. ಮೊಘಲ್ ಸಾಮ್ರಾಜ್ಯ ಸ್ಟಾರ್ಟ್ ಆಗುತ್ತೆ 12ನೇ ಶತಮಾನ 1206ರಲ್ಲಿ ಔರಂಗಜೇಬನಿಂದ. ಅಲ್ಲಿಂದ ಮೊಘಲ್ ಬಾಬರ್ನಿಂದ, ಅಲ್ಲಿಂದ 1707ರಲ್ಲಿ ಔರಂಗಜೇಬ್ ಕೊನೆಯ ಮೊಘಲ್ ಸಾಮ್ರಾಟ ಅಲ್ಲಿವರೆಗೂ ನಿರಂತರ ದಾಳಿಯನ್ನು ಮಾಡ್ತಾರೆ. ಸುಮಾರು 500-600 ವರ್ಷಗಳ ಕಾಲ ಭಾರತದಲ್ಲಿ ಮುಸ್ಲಿಮ್ಸ್ ಆಳ್ವಿಕೆ ನೆಲೆಯೂರುತ್ತೆ. ಮುಸ್ಲಿಮ್ಸ್ ಭಾರತದಲ್ಲಿ ಸಾಕಷ್ಟು ಜನಸಂಖ್ಯೆಯ ಮತಪ್ರಚಾರವನ್ನು ಪ್ರಾರಂಭ ಮಾಡಿಕೊಂಡು ಇಲ್ಲೇ ಕಾಯ್ಮಾಡಿ ವಾಸಿಸ್ತಾರೆ. ಹೀಗೆ ಭಾರತದ ಮುಸ್ಲಿಮ್ಸ್ ಮತ ಮತ್ತು ಮುಸ್ಲಿಮ್ಸ್ ಜನಸಂಖ್ಯೆ ಮತ್ತು ಮುಸ್ಲಿಮ್ಸರ ಪ್ರಚಾರ ಪ್ರಾರಂಭವಾಯಿತು. ಇದನ್ನು ಹೇಳಿ ಸೊ ಇದಾದ ಮುಸ್ಲಿಮ್ಸ್ ನಂತರ ಭಾರತಕ್ಕೆ ಬಂದವರು ಯಾರು? ಕ್ರೈಸ್ತ. ನೆಕ್ಸ್ಟ್ ಪಾಯಿಂಟ್ ಎಷ್ಟನೇದು? 7ನೇ ಪಾಯಿಂಟ್ ಕ್ರೈಸ್ತರ. ನೋಡಿ, ಕ್ರೈಸ್ತ ಧರ್ಮ ಜಗತ್ತಿನಲ್ಲಿ ಅತಿ ದೊಡ್ಡ ಧರ್ಮ ಕ್ರೈಸ್ತ. ಸೊ ಭಾರತಕ್ಕೆ ಬಂದಂತದ್ದು ಯಾವಾಗ? ಕ್ರೈಸ್ತ ಧರ್ಮ ಕ್ರಿಸ್ತಶಕ 51ರಲ್ಲಿ ಭಾರತಕ್ಕೆ ಆಗಮನ. ಕ್ರಿಸ್ತಶಕ 51ರಲ್ಲಿ ಯೇಸು ಆಪ್ತ ಶಿಷ್ಯರಿರ್ತಾರೆ. ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ತಂದವರು ಯಾರು? ಸೈಂಟ್ ಥಾಮಸ್ ಅಂತ. ಸೈಂಟ್ ಥಾಮಸ್ ನೋಡಿ, ಇವರಿಬ್ಬರು ಕ್ರಿಸ್ತಶಕ 51ರಲ್ಲಿ ಭಾರತಕ್ಕೆ ಕ್ರೈಸ್ತ ಮತವನ್ನು ಪರಿಚಯ ಮಾಡ್ತಾರೆ. ಮೊದಲ ಭಾರತಕ್ಕೆ ಪ್ರವಾಸ ಬರ್ತಾರೆ. ಧರ್ಮ ಪ್ರಚಾರಕರು, ಯೇಸುವಿನ ಆಪ್ತ ಶಿಷ್ಯರು ಭಾರತಕ್ಕೆ ಬರುವುದರ ಮುಖಾಂತರ ಭಾರತದಲ್ಲಿ ಕ್ರೈಸ್ತ ಮತ ಕಾಲಿಡುತ್ತೆ. ಒಂದು ಮಾಸ ಕೇಳ್ತಾರೆ, ಭಾರತಕ್ಕೆ ಕ್ರೈಸ್ತ ಮತವನ್ನು ಪರಿಚಯ ಮಾಡುವವರು ಯಾರು ಅಥವಾ ತಂದವರು ಯಾರು? ಸೈಂಟ್ ಥಾಮಸ್ ಮತ್ತು ಬಾರ್ತೋಲೋಮಿ. ಎಷ್ಟರಲ್ಲಿ? ಕ್ರಿಸ್ತಶಕ 50. ಅವರು ಬಂದು ಧರ್ಮ ಪ್ರಚಾರ ಮಾಡಿ ಹೋಗ್ತಾರೆ. ಅದಾದ್ಮೇಲೆ 1542ರಲ್ಲಿ ಇನ್ನೊಬ್ಬ ಕ್ರೈಸ್ತ ಧರ್ಮ ಪ್ರಚಾರಕ ಗೋವಾಕ್ಕೆ ಬರ್ತಾರೆ. ಗೋವಾ ನೋಡಿದ್ದೇನ? ಗೋವಾ ನೋಡಿದ್ದೇವೆ. ಟ್ರಿಪ್ಪಕ್ಕೆ ಸರ್ ಟ್ರಿಪ್ಪಕ್ಕೆ ಸರ್ ಹೋಗೋದು. ಗೋವಾದಲ್ಲಿ ಫ್ರಾನ್ಸಿಸ್ ಕೇವಿಯರ್ ಏನು ಆಯ್ತು ಹೋಗಿ
ಸಾವಿರ ಕೈಗಳು ಅವನು ಬಹಳ ಜಾಣ, ಬಹಳ ಬುದ್ಧಿವಂತ, ಬಟ್ ಟ್ಯಾಲೆಂಟ್ ಆಗಿದ್ದಾನೆ. ಬಂದವನು ಅವನು ಬಂದ ಸ್ವಲ್ಪ ದಿನಗಳಲ್ಲಿ ಅವನು ಅಲ್ಲಿ ಧರ್ಮ ಪ್ರಚಾರ ಕೈಗೊಂಡು ಏನ್ ಮಾಡ್ತಾ ಅಲ್ಲಿ ಕೆಳಜಾತಿ ಹಿಂದೂ ಕೆಳಜಾತಿಗಳ ಜನರಿದ್ರು, ತುಂಬಾ ಬಡವರಿದ್ರು, ಅವರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿಲ್ಲ, ಅನ್ನದಾಸ ಅವರು ತೋರಿಸಿ ಎಲ್ಲ ಕನ್ವಿನ್ಸ್ ಮಾಡಿಲ್ಲ, ಕ್ರೈಸ್ತ ಮತಕ್ಕೆ ಮತಾಂತರಗೊಳಿಸ್ಬಿಟ್ಟ. 1,00,000 ಜನ ಹೆಚ್ಚು ಕನ್ವರ್ಟ್ ಮಾಡಿದ ಜನ ಮತ್ತೆ ಇವರು 42 ಸುಮಾರು. ಆ ಕಾಲದಲ್ಲೇ ಗೋವಾ ಸುತ್ತಮುತ್ತ 14 ಚರ್ಚುಗಳನ್ನ ನಿರ್ಮಾಣ ಮಾಡ್ತಾನೆ. ನೋಡಿ ಎಷ್ಟು ಆಶ್ಚರ್ಯ. ನಮ್ಮ ಗೋವಾದಲ್ಲಿ ಈಗಲೂ ಕೂಡ 80% ಕ್ರೈಸ್ತರಿದ್ದಾರೆ, ಆದ್ರೆ ಅವರೆಲ್ಲರೂ ಮೂಲತಃ ಕ್ರೈಸ್ತರಲ್ಲ, ಎಲ್ಲ ಕನ್ವರ್ಟ್. ಒಂದು ಕಾಲದಲ್ಲಿ ಹಿಂದೂಗಳಾಗಿದ್ದರು, ಪ್ರಜಾತಿಗಳಾಗಿದ್ದರು, ಅವರು ಈಗ ಕ್ರೈಸ್ತರಾಗಿದ್ದಾರೆ. ನಮ್ಮ ಬಹಳ ದೇಶದ ಇತಿಹಾಸದಲ್ಲಿ ಅಷ್ಟೇ ಮುಸ್ಲಿಮ್ಸ್ ಆಗಲಿ ಯಾವ ಧರ್ಮದವರು ಆಗಲಿ ಮೂಲತಃ ಯಾವುದೋ ಒಂದು ಜನಾಂಗ, ಯಾವುದೋ ಒಂದು ಆದಿವಾಸಿ, ಯಾವುದೋ ಒಂದು ಕೆಳ ಜನಾಂಗ ಮೊದಲಿದ್ದಂತೂ ಅವರು ಈ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ವಿಚಾರಗಳಿಗೆ ಅಥವಾ ಬೇರೆ ಬೇರೆ ಅಂಶಗಳಿಗೆ ಅಥವಾ ಬೇರೆ ಬೇರೆ ಒತ್ತಡಗಳಿಗೆ ಒಳಗಾಗಿ ಅದಕ್ಕೆ ಈ ಬೇರೆ ಬೇರೆ ಧರ್ಮಗಳನ್ನ ಮತಾಂತರ ಮಾಡಿದ್ದಾರೆ. ನೀವು ಆದಿವಾಸಿಗಳು ಹೇಳ್ತೀವಿ ನಮ್ಮ ದೇಶದಲ್ಲಿ 8.8% ಆದಿವಾಸಿಗಳಿದ್ದಾರೆ. ಅವ್ರಿಗೆ ಯಾವ ಧರ್ಮ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ನಾವು ಹಿಂದೂ ಅನ್ನೋದು ಹೇಳಲ್ಲ, ಕ್ರಿಸ್ತನ ಹೇಳಲ್ಲ, ಅವ್ರಿಗೆ ಯಾವ ಗೊತ್ತಿಲ್ಲ. ಸೊ ಆದಿವಾಸಿಗಳಿಗೆ ಕೂಡ ಧರ್ಮಗಳು ಅನ್ನೋದೇ ಗೊತ್ತಿಲ್ಲ, ಅವ್ರು ಅವರದೇ ಆದ ಒಂದು ಪ್ರಪಂಚ. ಇಂಥ ಜನಗಳನ್ನ ಐಡೆಂಟಿಫೈ ಮಾಡ್ತಾರೆ, ಗುರುಸಿ ಅವರನ್ನ ನಮ್ಮ ತೆಗೆದುಕೊಳ್ಳಿ, ನಮ್ಮ ದೇವರಿಗೆ ಒಳ್ಳೇದು ಮಾಡ್ತಾನೆ, ನಾವು ನಿಮಗೆ ಮಕ್ಕಳಿಗೆ ಶಾಲೆ ಕೊಡ್ತೀವಿ, ವಸತಿ ಕೊಡ್ತೀವಿ, ಊಟ ಕೊಡ್ತೀವಿ, ಮನೆ ಕೊಡ್ತೀವಿ, ಕಾರ್ಯಕ್ರಮದಲ್ಲಿ ಏನೇನೋ ಮಾಡಿ ಕನ್ವೆಂಟ್ ಮಾಡ್ತಾರೆ. ಆ ಕಾಲದಲ್ಲಿ ಸುಮಾರು 1,00,000 ಕನ್ವೆಂಟ್ ಆಗುತ್ತೆ. ಹೀಗೆ ಭಾರತದಲ್ಲಿ ಕ್ರೈಸ್ತವ ಬೆಳವಣಿಗೆ ಆಗುತ್ತೆ. ಕ್ರೈಸ್ತ ಧರ್ಮ ಜನಸಂಖ್ಯೆ ದಿನದಿನ ಹೇಳ್ತಾ ಹೋಗ್ತೈತೆ. ಅವರ ಪವಿತ್ರ ಗ್ರಂಥ ಬೈಬಲನ್ನು ಓದುವಂಥದ್ದು, ಈ ಚರ್ಚ್ಗಳಲ್ಲಿ ಪ್ರೇರಣೆಗಳನ್ನು ಮಾಡಿಸುವಂಥದ್ದು, ಪ್ರಾರ್ಥನೆಯನ್ನು ಮಾಡಿಸುವಂಥದ್ದು, ಇಂಥದ್ರಲ್ಲಿ ಬೆಳೆದಾಗುತ್ತ ಇದು ಭಾರತಕ್ಕೆ ಕ್ರೈಸ್ತವಂತ ಸರಳವಾಗಿ ಹೇಳಿ. ಇದು ಆದ್ಮೇಲೆ ಭಾರತದ ಸಮಾಜದಲ್ಲಿ ಇಲ್ಲಿ ಬೆಳೆದ ಕೊನೆ ಎಂಟನೇ ಪಾಯಿಂಟ್ ನಾವು ಹೇಳಬೇಕು. ಯುರೋಪಿಯನ್ನರ ಆಗಮನ. ಯಾರ್ಯಾರು ಯುರೋಪಿಯನ್ನರು ಅಂತ ಯಾರು ಹೇಳ್ತೀವಿ? ಪೋರ್ಚುಗೀಸರು, ಡಚ್ಚರು, ಅರ್ಚಕರು, ಬ್ರಿಟಿಷ್. ಮನೆಗೆ ಬಂದವರು ಯಾರು? ಪೋರ್ಚುಗೀಸರು, ಮನೆಗೆ ಬಂದವರು ಎಲ್ಲರೂ ಓಡಿಸಿ ಲಾಸ್ಟ್ ಅವರೇ ಭಾರತವನ್ನು ಸಂಪೂರ್ಣ ಆಳ್ವಿಕೆ ಮಾಡುವಂಥವ್ರು ಬ್ರಿಟಿಷ್ ಅವ್ರು ಪಾಪ ವ್ಯಾಪಾರ ಮಾಡ್ಕೊಂಡು ಅವ್ರ ವ್ಯಾಪಾರ ಜೊತೆಗೆ ಈ ರಾಜ್ಯ ದೇಶವನ್ನು ಕೊಳ್ಳಾಡಿದ್ರು, ದೇಶವನ್ನೇ ಆಳ್ವಿಕೆ ಮಾಡಿದ್ರು. 1850 ಕ್ಲಾಸಿಕಲ್ ಯಾವ ದೇಶ 1750 ಕ್ಲಾಸಿಕಲ್ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು. 1940 ಸುಮಾರು 150 ವರ್ಷಗಳ ದೀರ್ಘ ಕಾಲ ಭಾರತವನ್ನು ಆಳಿದಂಥ ಬ್ರಿಟಿಷರು ಈ ದೇಶದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದರು. ಈ ದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕೂಡ ಮಾಡಿದರು. ಈ ದೇಶದ ಸಂಪತ್ತನ್ನು ಕೂಡ ಅಷ್ಟೇ ಟನ್ಗಟ್ಟಲೆ ಬಂಗಾರ, ಟನ್ಗಟ್ಟಲೆ ಆಸ್ತಿಗಳನ್ನು ಕೊಂಡರು. ನಮ್ಮ ದೇಶದಲ್ಲಿ ಅವರು ಬಂದಿದ್ದು ಒಳ್ಳೆಯದೋ ಕೆಟ್ಟ ಜನರಲ್ ಆಗಿ ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆ ಮಾಡಿದ್ದು ಸರಿನೋ ತಪ್ಪು? ಸರಿ ಸರ್. ಎರಡೂ ಹೇಳ್ತೀವಿ. ಅವ್ರು ಹೊರಗೆ ಇದ್ರೆ ಇನ್ನೂ ಭಾರತ ಇನ್ನು ಅವ್ರು ಬಂದ್ಮೇಲೆ ಏನೇನಾಯ್ತು? ಜನರಲ್ ಆಗಿ ಎಲ್ಲ ಉದ್ಧಾರ ಆಯಿತು. ಏನೇನು ಬದಲಾವಣೆ ಮಾಡಿದ್ರು? ಇಂಗ್ಲಿಷ್ ಭಾರತಕ್ಕೆ ಇಂಗ್ಲಿಷ್ ಪರಿಚಯ ಮಾಡಬೇಕು. ಭಾರತದಲ್ಲಿ ಇಂಗ್ಲಿಷ್ ಶಾಲೆಗಳನ್ನು ತೆರೆದವರು ಮೊದಲಾಗಿದ್ದಾರೆ. ನಮ್ಮ ರೈಲ್ವೆ, ಅಂಚೆ, ಟೆಲಿಫೋನ್ ಫ್ಯಾಕ್ಟ್ರಿಗಳು, ದೊಡ್ಡ ದೊಡ್ಡ ಉಕ್ಕು ಮಾಧ್ಯಮ ಫ್ಯಾಕ್ಟ್ರಿಗಳು ಇವೆಲ್ಲ ನಮಗೆ ಗೊತ್ತೇ ಇರಲಿಲ್ಲ. ನಾವೆಲ್ಲ ಮಡಿಕೆ ಪಾತ್ರೆ ಇಟ್ಕೊಂಡು ಜೀವನ ಮಾಡ್ತಾ ಇದ್ವಿ. ಆ ಮಡಿಕೆಗಳು ಹೋಗಿ ಸ್ಟೀಲು, ಸಿಲ್ವರ್ ಪಾತ್ರೆಗಳು ಬರೋದಕ್ಕೆ ಫ್ಯಾಕ್ಟ್ರಿಗಳು, ಅವುಗಳೆಲ್ಲ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಬಿಲಾಯಿ, ರೂರ್ಕೆಲ್ಲ, ಭದ್ರಾವತಿ, ಈ ದುರ್ಗಾಪುರ ಇವೆಲ್ಲ ದೊಡ್ಡ ದೊಡ್ಡ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಗಳು ಅವ್ರ ಕಾಲದಲ್ಲಿ ಆಗ್ತವೆ. ಸೊ ಒಂದಿಷ್ಟು ಬದಲಾವಣೆಗಳು ಈ ದೇಶದಲ್ಲಿ ಏಕರೂಪ ನಾಗರಿಕ ಏನು ಕಾನೂನು ಸಂಹಿತೆಗಳನ್ನು, ಸಂವಿಧಾನ ಗೊತ್ತಿರಲಿಲ್ಲ, ಪ್ರಜಾಪ್ರಭುತ್ವ ಗೊತ್ತಿರಲಿಲ್ಲ. ನಾವೆಲ್ಲ ಎಷ್ಟೋ ವರ್ಷಗಳ ಕಾಲ ರಾಜ ಆಳ್ವಿಕೆಯಲ್ಲಿ, ರಾಜರ ಅಪ್ಪಣೆಯಲ್ಲಿ ಬದುಕ್ತಾ ಇದ್ದೀವಿ. ಕಾನೂನುಗಳು ಗೊತ್ತಿರಲಿಲ್ಲ, ನ್ಯಾಯಾಲಯಗಳು ಗೊತ್ತಿರಲಿಲ್ಲ, ಆಸ್ಪತ್ರೆಗಳು ಗೊತ್ತಿರಲಿಲ್ಲ. ಈ ಹುಡುಗಿಗೆ ತಿಳಿದವರ ಅಮ್ಮ ಎತ್ಕೊಂಡು ಪೂಜಾರಿ ದೇವ ಏನೋ ಹಾಕ್ಬಿಟ್ಟಿದ್ದೆ ಬೆಳಿಗ್ಗೆ ಒಂದು ಬೆಳ್ಸೋಕೆ ಹಾಕಿ ನಿಂಬೆಹಣ್ಣು ಮುಂಚಿಸ್ಬಿಡೋದು. ಹಾಗೆ ಬ್ರಿಟಿಷರು ಭಾರತವನ್ನು 150 ವರ್ಷಗಳ ಕಾಲ ಆಳ್ವಿಕೆ ಮಾಡಿ ಸಾಕಷ್ಟು ಬದಲಾವಣೆಗಳು, ಜೈವಿಕತೆಗಳನ್ನು ಮಾಡೋದ್ರ ಮುಖಾಂತರ
ದೀರ್ಘ ಭಾರತೀಯರ ವಿರುದ್ಧ ಹೋರಾಟ ಮಾಡುವಂತಹ ಪ್ರಚೋದನೆಯನ್ನು ನಾವು ಅವರಿಂದಲೇ ಕಲ್ತ್ಕೊಂಡಿದ್ದೇವೆ. ಸಮಾನತೆ, ಸ್ವಾತಂತ್ರ್ಯ, ಗೊತ್ತಾಗಿದ್ದೆ ಬ್ರಿಟಿಷ್ ಸಾಹಿತ್ಯ. ಸೊ ಹೀಗೆ ಮಾಡಿ 1940 ಭಾರತ ಸ್ವತಂತ್ರಗೊಂಡ ಮೇಲೆ ಭಾರತ ತನ್ನದೇ ಆದ ಜನರಿಂದ ಆಡಳಿತ ನಡೆಸುವಂತಹ ಬೃಹತ್ ರಾಷ್ಟ್ರ, ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರ್ಬೋದು. ಅದಾದ್ಮೇಲೆ ನಾವು ಚೀನಾದಲ್ಲಿ 1960 ಯುದ್ಧ ಮಾಡಿದ್ವಿ, 76 ಪಾಕಿಸ್ತಾನದಲ್ಲಿ 2 ಸಲ ಮಾಡಿದ್ವಿ, 99 ಕಾರ್ಗಿಲ್ ಯುದ್ಧ ಮಾಡಿದ್ವಿ. ಹೀಗೆ 2-3 ಹೊರ ದೇಶಗಳ ಮೇಲೆ ಜಾಗತಿಕ ಯುದ್ಧಗಳ ಭಾರತ ಎದುರಿಸಿ ನಿಂತು ಇವತ್ತು ಬಲಿಷ್ಠ ರಾಷ್ಟ್ರ, ಜಗತ್ತಿನಲ್ಲಿ ಜನಸಂಖ್ಯೆಯಲ್ಲಿ ಅತ್ಯಂತ 2ನೇ ಬಲಿಷ್ಠ ರಾಷ್ಟ್ರವಾಗಿದೆ, ಆರ್ಥಿಕತೆಯಲ್ಲಿ ಒಂದು ಬಲಿಷ್ಠ ರಾಷ್ಟ್ರವಾಗಿದೆ. ಸೊ ಇವತ್ತು ಭಾರತ ಇಡೀ ಜಗತ್ತಿನ ಭೂಪಟದಲ್ಲಿ ತನ್ನದೇ ಆದಂತಹ ಹೆಸರನ್ನ ಉಳಿಸಿಕೊಂಡಿದೆ. ಹೀಗೆ ಭಾರತೀಯ ಸಮಾಜ ಬೆಳೆದಂತಾಗಿದೆ. ಇಲ್ಲಿ ಭಾರತ ಸಮಾಜ ಇದರಿಂದ ನಾಗರಿಕತೆಯಿಂದ ನಾವು ಯಾವ ಹಂತದಲ್ಲಿ ನಿಂತ್ಕೊಂಡಿದ್ದೀವಿ, ಇದು ನಮ್ಮ ಕನ್ಫ್ಯೂಸ್ ಮನೆಯ ಮಾಸ್ಟರ್ ಕೇಳ್ತಾರೆ. ಬಹಳ ಸರಳವಾಗಿ ನಾವು ಲಿಂಕ್ ಚೈನ್ ಹೋಗ್ತೇವೆ. ನಾನು ಕೇಳ್ತೇನೆ ಅಂತ ಬಂದೆ, ಹಂಗೆ ಹೋಗ್ತೇವೆ. ಯಾರ್ಯಾರು ಎದುರಿಂದ ಬಂದ್ವಿ, ನಾವು ಹೆಂಗೆ ನಾನು ನಡ್ಕೊಂಡು ದಾರಿ, ನಾನು ಮುಂದೆ ಹೋಗ್ತೇವೆ, ನಾವು ಫೇಮಸ್ ಯಾರು ಹೋಗ್ತೇವೆ, ಅದು ಹೇಳಿ ನೆಕ್ಸ್ಟ್ ನಾನು ಮಿಡಲ್ ಸ್ಕೂಲಲ್ಲಿ ಹೋಗ್ತೇವೆ, ಹೈಸ್ಕೂಲಲ್ಲಿ ಹೋಗ್ತೇವೆ, ಕಾಲೇಜಲ್ಲಿ ಹೋಗ್ತೇವೆ. ಇದು ನಾವು ಸೀರಿಯಲ್ ಆಗಿ ನಮ್ಮ ಭಾರತ ಸಮಾಜದ ರಚನೆ ಮತ್ತು ಅದರ ಇತಿಹಾಸವನ್ನು ಸರಳವಾಗಿ ಹೇಳ್ತಾ ಇಷ್ಟು ನಾವು ಈ ಮಾಸದಲ್ಲಿ ಹೇಳಬೇಕಾಗುತ್ತೆ.